ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ದಿವ್ಯಚೇತನದ ಸಕಲ ಹಿರಿಯರನ್ನು ವಂದಿಸಿ ಹಾಸನದ ಎಲ್ಲ ಸದ್ಭಕ್ತರಿಗೆ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಅವರು ಕೊಟ್ಟ ವಿಷಯ ನಿಮಗೆ ಗೊತ್ತಿದೆ, ಗುರು ಪರಂಪರೆ. ಬಹಳ ದೊಡ್ಡ ಕ್ಯಾನ್ವಾಸ್. ನನ್ನನ್ನು ಕೇಳಿದರೆ ಎಲ್ಲಿಂದ ಆರಂಭಿಸುವುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇವತ್ತು ಬರುವಾಗ. ಎಲ್ಲಿಂದ ಆರಂಭಿಸುವುದು ಗುರು ಪರಂಪರೆಯನ್ನು? ಯಾಕಂದರೆ ಭಾರತೀಯ ಪರಂಪರೆಯಲ್ಲಿ ಗುರು ಅಂದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಬಹಳ ದೊಡ್ಡ ಒಂದು ಶೋಧಕನ ವಿಷಯ. ಗುರುವಿನ ಗುಲಾಮನಾಗದ ತನಕ ಅಥವಾ ಆಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವುದು ದಾಸರು ಹಾಡಿ ಪ್ರಚಲಿತವಿದ್ದರು. ಗುರು ಅಂದರೆ ಏನು, ಗುರುವನ್ನು ಹೇಗೆ ಹುಡುಕುವುದು, ಗುರುವಿನ ಹುಡುಕುವಿಕೆಯ ಒಟ್ಟು ಕ್ರಮಗಳಲ್ಲಿ ಯಾವ ಯಾವ ರೀತಿಗಳಿವೆ, ಗುರು ಹೇಗೆ ನಮ್ಮ ಬಳಿಗೆ ಬರ್ತಾನೆ, ನಾವು ಹೋಗುವುದಾದರೆ ಹೇಗೆ, ಇಂತಹ ಅನೇಕ ಆಯಾಮಗಳನ್ನು ಭಾರತೀಯ ಪರಂಪರೆ ಬಹಳ ಬಹಳ ವಿಶಿಷ್ಟವಾಗಿ ಶೋಧಿಸಿಕೊಟ್ಟಿದೆ. ಇಡೀ ಶ್ರೀಮದ್ ಭಾಗವತದ ಸೃಷ್ಟಿಕಾಲದಿಂದ ಆರಂಭ ಮಾಡಿದರೆ ನಮ್ಮ ಭಾರತೀಯ ಪರಂಪರೆ ಒಬ್ಬ ದೊಡ್ಡವನು ಚಿಕ್ಕದನ್ನು ನಡೆಸ್ತಾ ಬಂದಿದ್ದಾನೆ ಅನ್ನುವುದನ್ನೇ ಹೇಳ್ತಾ ಬಂದಿದೆ. ಆ ಬ್ರಹ್ಮನಿಂದ ತೊಡಗಿ, ಪರಬ್ರಹ್ಮನಲ್ಲದೆ ಆ ಬ್ರಹ್ಮನಿಂದ ತೊಡಗಿ, ಅಂದರೆ ಸೃಷ್ಟಿಕರ್ತ ಬ್ರಹ್ಮನಿಂದ ತೊಡಗಿ ಪ್ರತಿಯೊಬ್ಬರು ಕೂಡ ನನ್ನನ್ನು ಅವನು ಹೀಗೆ ನಡೆಸಿದ ಅಂತ ಹೇಳುವ ಪರಿಪಾಠವೇ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಕಾಣಿಸುವ ಅಂಶ. ಸಾಕ್ಷಾತ್ ಪರಬ್ರಹ್ಮನಿಂದ ಸೃಷ್ಟಿಗೆ ಕಾರಣನಾದ ಸೃಷ್ಟಿಕರ್ತ ಬ್ರಹ್ಮ ಅವನು ಕೂಡ ತಾನು ಹುಟ್ಟಿದ ಕ್ಷಣದಿಂದ ತನಗೆ ಕಾಣಿಸದೇ ಇದ್ದಂತಹ ಅಂಧಕಾರದ ಆ ಜಲಮಯ ಜಗತ್ತಿನಲ್ಲಿ ನಾನು ಬಂದೆನೆಲ್ಲಿಂದ ಹೋಗುವುದೆಲ್ಲಿಗೆ ಅನ್ನುವುದು ಗೊತ್ತಾಗದೆ ಒಂದು ತಾವರೆಯ ದಳದ ಮೇಲೆ ತಾನಿರುವುದನ್ನು ಅನುಭವಿಸ್ತಾ ಇರುವ ಹೊತ್ತಿಗೆ ಆ ಬ್ರಹ್ಮನಿಗೆ ಇದು ಏನು, ಈ ಅಂಧಕಾರದ ಒಳಗೆ ನನ್ನ ದಾರಿ ಯಾವುದು, ನಾನು ಎಲ್ಲಿಗೆ ಹೋಗಬೇಕು, ನಾನು ಬಂದ ಕಾರಣಗಳೇನು, ಎಲ್ಲಿಂದ ಬಂದಿದ್ದೇನೆ, ನನ್ನ ಮೂಲ ಯಾವುದು, ಯಾವುದೂ ಗೊತ್ತಿಲ್ಲದ ಒಂದು ಗಾಢಾಂಧಕಾರದಲ್ಲಿ ಆ ಬ್ರಹ್ಮ ಶೋಧಿಸುವಾಗ ಅವನಿಗೆ ಒಟ್ಟು ಒಂದು ಇನ್ನೂ ಅಳತೆಗೆ ಕಾಣಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಅಪರಂಪಾರ ಜಲರಾಶಿ, ಅದರ ಒಳಗೆ ಗಾಢಾಂಧಕಾರ ಬಿಟ್ಟರೆ ಇನ್ನೇನೂ ಕಾಣಿಸದೇ ಇದ್ದಾಗ ಅವನು ಕಣ್ಮುಚ್ಚಿ ತೀರ್ಮಾನ ಮಾಡಿದ್ದು ನಾನು ಎಲ್ಲಿಂದ ಬಂದೆ ಅನ್ನುವುದನ್ನು ಶೋಧಿಸಬೇಕು ಅಂತ. ಹಾಗೆ ಆ ಶೋಧಿಸಬೇಕು ಅಂತ ಹೊರಟ ಬ್ರಹ್ಮ ಆ ತಾವರೆಯ ದಳಗಳ ಮಣಿಕರ್ಣಿಕಾ ಅಂತ ಹೇಳುವ ಭಾಗದಿಂದ ಒಳಕ್ಕೆ ಪ್ರವೇಶಿಸಿ ಅದರ ದಂಟು ಅಂತ, ಯಾವ ಕಮಲದ ದಂಟು ಅಂತ ಭಾವಿಸ್ತೇವೆ, ಅದರ ಒಳಗೆ ಹೋಗಿ ಅದರ ಮೂಲಕ ಅದರ ಬೇರಿನ ಭಾಗವನ್ನು ಶೋಧಿಸಿ ಅಲ್ಲಿ ಎಷ್ಟೋ ಕಾಲ ಇದ್ದು ಆ ನಂತರ ಒಂದಿಷ್ಟು ಕಾಲದ ಒಂದು ಮಹಾ ಗಾಢಾಂಧಕಾರದ ಒಳಗಿನ ಬೆಳಕಿನ ತಪಸ್ಸು ಮುಗಿಸಿ ಮೇಲಕ್ಕೆ ಬಂದು ಶಾಂತನಾಗಿ ಕುಳಿತಾಗ ಅವನನ್ನು ಹುಟ್ಟಿಸಿದ ಆ ಭಗವಂತ, ಅದನ್ನು ನೀವು ಸುಪ್ರೀಂ ಎನರ್ಜಿ ಅಂತ ಕರೆಯಿರಿ, ನಾರಾಯಣ ಅಂತ ಹೆಸರಿನಿಂದ ಕರೆಯಿರಿ, ನೀರಿನಲ್ಲಿ ಇರುವಂತಹ ಆ ಅನಂತ ಶಕ್ತಿ, ಅವನು ತನ್ನ ಇಡೀ ಇರುವಿಕೆಯನ್ನು ತಾನು ಬಂದುದೆಲ್ಲಿಂದ, ತಾನು ಇರುವುದೆಲ್ಲಿ ಅಂತ ಏನು ಬ್ರಹ್ಮನಿಗೆ ಪ್ರಶ್ನೆ ಇತ್ತಲ್ಲ, ಅದೆಲ್ಲವನ್ನು ಅವನಿಗೆ ಪ್ರಕಟಪಡಿಸಿ ನಿನ್ನ ಹುಟ್ಟಿಗೆ ನಾನು ಕಾರಣ, ನನ್ನ ಮೂಲದಿಂದ ನೀನು ಬಂದಿದ್ದೆ ಅನ್ನುವುದನ್ನೆಲ್ಲ ತಿಳಿಸುವಾಗ ಹೇಳಿದ್ದು ಒಂದು ಮಾತು, ನಾನು ನಿನಗೆ ಯಾಕೆ ಇಷ್ಟೆಲ್ಲ ಸತ್ಯಗಳನ್ನು ತಿಳಿಸಿದ್ದೇನೆ ಅಂದರೆ ನಿನಗೆ ನಿನ್ನೊಳಗೆ ಒಂದು ಮೂಲ ಶೋಧಿಸುವ ಹಸಿವು ಹುಟ್ಟಿತಲ್ಲ, ನಾನು ಬಂದುದೆಲ್ಲಿಂದ,
ನನ್ನ ಹುಟ್ಟಿಗೆ ಯಾರು ಕಾರಣರು ಅನ್ನುವ ಆ ಶೋಧಕ್ಕಾಗಿ ನೀನು ಒಂದಿಷ್ಟು ಕಾಲ ನಿನ್ನನ್ನೇ ಮರೆತು ಆ ಮೂಲಕ್ಕೆ ಇಳಿದು ಆ ಬೇರಿನ ತಳದಲ್ಲಿ ಎಷ್ಟೋ ಕಾಲ ಹುಡುಕಾಡಿದೆಯಲ್ಲ, ಅದು ನನಗೆ ನಿನ್ನ ಮೇಲೆ ಅಪರಂಪಾರ ಪ್ರೀತಿಯನ್ನು ಹುಟ್ಟಿಸಿತು. ಹಾಗಾಗಿ ನಾನು ನಿನಗೆ ನಿನ್ನ ಮೂಲವನ್ನು, ನನ್ನ ಇರುವಿಕೆಯ ಅರಿವನ್ನು ಪ್ರಸ್ತುತಪಡಿಸಿದ್ದೇನೆ ಅಂತ ಭಗವಂತ ಕರುಣೆಯಿಂದ ಬ್ರಹ್ಮನಿಗೆ ಹೇಳಿದ ಅನ್ನುವುದು ನಮಗೆ ಪ್ರಾರಂಭದಲ್ಲಿ ಸಿಕ್ಕುವ ಒಂದು ತರದ ದೊಡ್ಡವರ ಮಾರ್ಗದರ್ಶನದ ಒಂದು ಮಾದರಿ. ಇದು ಆ ಬ್ರಹ್ಮನಿಂದ ತೊಡಗಿ ಮುಂದೆ ನಾರದರು ಬಂದರೆ ನಾರದರು ಎಷ್ಟೋ ಸಂಗತಿಗಳನ್ನು ಹೇಳುವಾಗ ನನಗೆ ಬ್ರಹ್ಮ ಹೇಳಿದರು ಅಂತ ಹೇಳ್ತಾನೆ. ಅಂದ್ರೆ ನಾರದರು ಸಾಕ್ಷಾತ್ ಬ್ರಹ್ಮಪುತ್ರರಾಗಿ ತನ್ನ ಜೀವನ ನಡೆಯುವ ಹೊತ್ತಿಗೆ ಅದೊಂದು ಯಾವುದೇ ವಿಶೇಷ ಶಾಸ್ತ್ರ ವಿಷಯಗಳು ಬರಲಿ ಅಥವಾ ಭಾಗವತದಲ್ಲಿ ಬರುವ ಯಾವುದೋ ಒಂದು ಸಣ್ಣ ಘಟನೆಗೆ ಸನಕ ಸನಂದನಾದಿಗಳ ಮೂಲಕ ಪಡೆದಂತಹ ಧರ್ಮಶಾಸ್ತ್ರದ ವಿಷಯಗಳಿರಲಿ, ಇದನ್ನು ನನಗೆ ಹೇಳಿದ್ದು ನನ್ನ ತಂದೆ ಬ್ರಹ್ಮ ಅಂತಲೇ ನಾರದರು ಉಲ್ಲೇಖ ಮಾಡ್ತಾರೆ. ಇದು ಒಂದು ಥರದ ಶಾಸ್ತ್ರೀಯ ಧರ್ಮ ಪರಂಪರೆಯಲ್ಲಿ ಕೇವಲ ಅವರಿಗೆ ಮುಕ್ತಾಯ ಆಗದೆ ಪ್ರತಿ ಒಬ್ಬರೂ ಕೂಡ ಈ ಮಾತುಗಳನ್ನು ಹೇಳ್ತಾ ಬರುವ ಒಂದು ವಿಶೇಷ ಪರಂಪರೆಯ ಹಾಗೆ ಅದನ್ನ ನಮಗೆ ಬಹಳ ಗಟ್ಟಿಯಾಗಿ ಬೇರೂರುವ ಹಾಗೆ ಹೇಳುವುದು ಮತ್ತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಯಾವುದೇ ಒಂದು ಹೊಸ ಪ್ರಶ್ನೆಗೆ ಉತ್ತರ ಕೊಡುವಾಗ ನಮ್ಮ ಪೂರ್ವಜರು ಹೀಗೆ ಹೇಳಿದ್ದಾರಪ್ಪ, ನಮ್ಮ ಪ್ರಾಚೀನ ಋಷಿಗಳು, ಪಂಡಿತರು, ಮನೀಷರು ಇವರನ್ನು ಕಂಡು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಿದ್ದೇನಪ್ಪ. ಇದನ್ನು ಕಪಿಲ ಹೇಳಿದ್ದ ಈ ಪೂರ್ವದಲ್ಲಿ, ಅದನ್ನು ನಾನು ನಿನಗೆ ತಿಳಿಸ್ತಿದ್ದೇನೆ. ಹೀಗೆ ಒಂದು ಪರಂಪರೆಯ ದೃಷ್ಟಿಯಿಂದ ಇಲ್ಲಿ ಯಾವುದೂ ಕೂಡ ನನ್ನಿಂದ ಬಂದಿದೆ ಅನ್ನುವ ಮಾತೇ ಆಡದ, ಯಾರೋ ಒಬ್ಬರು ದೊಡ್ಡವರು ನನಗೆ ಇದನ್ನು ಅನುಗ್ರಹಿಸಿದ್ದಾರೆ, ಅವರಿಂದ ನಾನು ಇದನ್ನು ತಿಳಿದಿದ್ದೇನೆ ಮತ್ತು ನಿನಗೆ ದಾಟಿಸುತ್ತಿದ್ದೇನೆ ಅನ್ನುವ ಒಂದು ವಿಶೇಷ ಮಾದರಿ ಭಾರತೀಯ ಪರಂಪರೆಯಲ್ಲಿ ನಮಗೆ ಕೃಷ್ಣ ಕೂಡ ಕೊಡ್ತಾನೆ. ಅಂತಂದ್ರೆ ಕೃಷ್ಣ ಸಾಕ್ಷಾತ್ ಅವತಾರ, ಭಗವದ್ ಅವತಾರ ಆದವನಿಗೆ ಬೇರೆಯವರು ಹೇಳುವುದೇನು ಅಂತ ಕೇಳಬಹುದಾದ ಎಲ್ಲ ಸಾಧ್ಯತೆಗಳಿರುವಾಗ ಕೃಷ್ಣ ನಮಗೆ ಅದನ್ನು ಮತ್ತೆ ಉಲ್ಲೇಖ ಮಾಡಿ, ಇಲ್ಲ ನಾನಲ್ಲ, ನನಗೆ ಇವರಿಗಿಂತ ಪೂರ್ವದಲ್ಲಿದ್ದ ಯಾರು ಹೇಳಿದ್ದನ್ನು ಹೇಳುವುದು ಅನ್ನುವ ಮಾತು ಬಂದಾಗ ಜಗತ್ತಿನ ಜ್ಞಾನ ಪರಂಪರೆ ಎಲ್ಲವೂ ಕೂಡ ಒಬ್ಬರು ದೊಡ್ಡವರು ಇನ್ನೊಬ್ಬರಿಗೆ ಹೇಳಿದ, ದಾಟಿಸಿದ ಒಂದು ಅಪೂರ್ವ ಸಂಗತಿಯಾಗಿ ನಮ್ಮಲ್ಲಿ ದಾಖಲಾಗಿದೆ. ಹಾಗಾದ್ರೆ ಪ್ರಶ್ನೆ ಏನು? ಇದು ಒಂದು ಜ್ಞಾನ ಪರಂಪರೆಯ ಅಪೂರ್ವ ದಾಖಲೆ ಮಾತ್ರವಾದರೆ ಇದು ಪಾಠ ಮಾಡುವ ಶಿಕ್ಷಕರ ಹಾಗಾಯ್ತಲ್ಲ. ಶಿಕ್ಷಕ, ಒಬ್ಬ ಆಚಾರ್ಯ, ಒಬ್ಬ ಗುರು ಅಂತ ಮೂರು ಪ್ರಯೋಗಗಳನ್ನು ನಾವು ಬಹಳ ಜೀವನದ ನಡೆನುಡಿಗಳಲ್ಲೆಲ್ಲ ಮಾಡ್ತೇವೆ. ಪಾಠ ಮಾಡುವ ಗುರುವಿಗೂ ಶಿಕ್ಷಕನಿಗೂ ಗುರು ಅಂತೇವೆ. ಗುರು ಎಷ್ಟೋ ಬಾರಿ ಶಿಕ್ಷಕನ ಹಾಗೆ ಅಂತ ಭಾವಿಸ್ತೇವೆ. ಆಚಾರ್ಯರು ಅಂತ ಕೆಲವು ಬಾರಿ ಅವರಿಗೆ ಶಬ್ದ ಪ್ರಯೋಗಗಳಿವೆ. ಮೂರು ಒಂದೇ ಅನ್ನುವ ಒಂದು ಪ್ರಶ್ನೆ ಇಂಥ ಸಂದರ್ಭದಲ್ಲಿ ಬರುತ್ತೆ. ನಾವು ಶಬ್ದಾರ್ಥದ ದೃಷ್ಟಿಯಿಂದ ನೋಡಿದರೆ ಶಿಕ್ಷಕ ಅಂತ ಹೇಳುವ ಇವತ್ತಿನ ಸಮಕಾಲೀನ ಪರಿಸ್ಥಿತಿಯ ದೃಷ್ಟಿಯಿಂದ ಶಿಕ್ಷಕ ಅನ್ನುವುದು ಒಂದು ಉದ್ಯೋಗ ನಿಮಿತ್ತವೋ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶ ನಿಮಿತ್ತವೋ ಕೆಲವು ಕಾಲದವರೆಗೆ ಒಂದು ನಿರ್ದಿಷ್ಟ ವಿಷಯದಲ್ಲಿ ತನ್ನ ಪರಿಣತಿಯನ್ನು ಶಿಷ್ಯನಿಗೆ ಅಥವಾ ತನ್ನ ತಿಳಿಯಲಾಗದ ಒಬ್ಬ ವಿದ್ಯಾರ್ಥಿಗೆ ದಾಟಿಸುವ ಕೆಲಸ ಮಾಡುವವನು ಅಂತಷ್ಟೇ ಹೇಳಬಹುದು ಅಂತ ಕಾಣ್ತದೆ. ಶಿಕ್ಷಕನಿಗೆ ಅವನು ಅದನ್ನು ತನ್ನ ಶಿಕ್ಷಕ ಅನ್ನುವ ಆ ಒಂದು ಅವಸ್ಥೆಯಲ್ಲಿ ಜಗತ್ತಿನ ಎಲ್ಲ ಸಂಗತಿಗಳನ್ನು ಹೇಳ್ತಾನೆ ಅಂತ ಏನು ನಿಯಮ ಇಲ್ಲ. ತನಗೆ ಎಷ್ಟು ತಿಳಿದಿದೆಯೋ ತಾನು ತಿಳಿದ ಮಾಹಿತಿಯನ್ನು ಅಷ್ಟು ಕೊಡ್ತಾನೆ. ಆಚಾರ್ಯ ಅನ್ನುವ ಶಬ್ದ ಬಂತಲ್ಲ, ಆಚಾರ್ಯ ದೇವೋಭವ ಅಂತಲೇ ಇದೆ. ಗುರುಬ್ರಹ್ಮ ಅಂತ ಇದ್ದ ಹಾಗೇನೆ ಆಚಾರ್ಯ ದೇವೋಭವ ಅಂತ ಇದೆ. ಈ ಆಚಾರ್ಯ ಯಾರು? ಅವನಿಗೆ ಬಹುಶಃ ಸಂಸ್ಕೃತದ ದೃಷ್ಟಿಯಿಂದ ನೋಡಿದರೆ ಯಾರು ಬದುಕಿನಲ್ಲಿ ಅದನ್ನು ಆಚರಿಸುತ್ತಾನೋ ಅವನು. ಅಂದ್ರೆ ಬರೇ ಉಪದೇಶಕ್ಕೆ ಅಲ್ಲ, ಬರೇ ಹೇಳುವುದಕ್ಕಾಗಿ ಕಲಿತ ಪಾಠವನ್ನು ಒಪ್ಪಿಸಿ ವಿದ್ಯಾರ್ಥಿಗಳನ್ನು ಅದರಲ್ಲಿ ಪರಿಣತರನ್ನಾಗಿ ಮಾಡಿ ಅವರಿಗೆ ಒಳ್ಳೆಯ ಅದರ ವಿಷಯದ ಕುರಿತ ಒಂದು ಪಾಂಡಿತ್ಯ ಹೆಚ್ಚಿಸುವುದಕ್ಕಷ್ಟೇ ಸಹಾಯ ಮಾಡುವವನಲ್ಲ. ವಿದ್ಯಾರ್ಥಿಗಳಿಗೆ ಹೇಳುವುದು ಒಂದು ಭಾಗ, ಆದರೆ ತನ್ನ ಜೀವನದಲ್ಲಿ ಈಗ ವೇದವನ್ನು ಕಲಿಸುವವರು ವೇದವನ್ನು ಅನುಸರಿಸ್ತಿದ್ರು.
ಅವರು ವೇದವನ್ನು ಬರೀ ಪಠನಕ್ಕೆ ಮಾತ್ರ ಸೀಮಿತಗೊಳಿಸಿದವರಲ್ಲ. ಅದಕ್ಕೆ ಅವರಿಗೆ ತ್ರಿವೇದಿಗಳು, ಚತುರ್ವೇದಿಗಳು ಅಂತ ಹೆಸರು ಬರುವಾಗ ಯಾವ ವೇದಗಳಿವೆ, ಯಾವುದನ್ನು ಅವರು ತಿಳಿದುಕೊಂಡಿದ್ದಾರೆ, ಎಷ್ಟು ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಅದನ್ನು ಅವರು ಜೀವನದಲ್ಲಿ ಆಚರಿಸಿದ ಮೇಲೆ ಆಚಾರ್ಯರಾಗ್ತಿದ್ರು. ಅವರು ಆಚರಿಸದೆ ಬರೀ ವೇದ ಕಂಠಪಾಠ ಮಾಡಿದ ಎಷ್ಟೋ ಜನ ಇವತ್ತು ನಮ್ಮ ಜೀವನ ಕಾಲಘಟ್ಟದಲ್ಲಿ ನಾವು ಬಹಳ ಜನರನ್ನು ನೋಡ್ತೇವೆ. ಅವರೆಲ್ಲ ಜೀವಿತಾವಧಿಯಲ್ಲಿ ತಮ್ಮ ಬದುಕಿನ ಒಂದು ಪಾಠಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ವೇದ ಪಠನ ಚೆನ್ನಾಗಿ ಮಾಡ್ತಾರೆ. ದಿನದ 1 ಗಂಟೆಯೋ ಅಥವಾ ಯಾರೋ ಕರೆದಾಗಲೋ, ಸಭೆಗಳಲ್ಲೋ ಅಥವಾ ದೇವಸ್ಥಾನಗಳಲ್ಲೋ ಅವರೊಬ್ಬ ವೇದಘೋಷವನ್ನು ಹೇಳುವುದಕ್ಕೋ ವೇದ ಪಠನಕ್ಕೋ ಬರ್ತಾರೆ. ಆದರೆ ಜೀವನದಲ್ಲಿ ವೇದ ಒಂದು ಅನುಸರಿಸುವ ಭಾಗವಾಗಿ ಅದರ ಕರ್ಮ ಭಾಗ, ಅದರ ಬ್ರಾಹ್ಮಣ ಭಾಗ, ಅದರ ಆರಣ್ಯಕ ಭಾಗ, ಅದರ ಉಪನಿಷತ್ತಿನ ಭಾಗ ಬದುಕಿನ ಅನುಸರಿಸುವ ಅಥವಾ ನಡೆಯುವ ಒಂದು ಸತ್ವವಾಗಿ ಇಲ್ಲದೆ ಇದ್ದರೆ ಅವರು ಆಚಾರ್ಯರಲ್ಲ. ಯಾರು ಕಲಿಯುತ್ತಾ ಏಕಕಾಲಕ್ಕೆ ಅದನ್ನು ತನ್ನ ಜೀವನದಲ್ಲಿ ಅಂತರ್ಗತ ಮಾಡಿಕೊಂಡು ತನ್ನ ಆಚರಣೆ ನಡೆ ನುಡಿಗಳಲ್ಲೆಲ್ಲ ಅದನ್ನು ನಡೆಯುವ ಸಾಧ್ಯತೆ ಇದ್ದರೆ ಅದಕ್ಕೆ ಸತ್ಯ ಮತ್ತು ಋತ ಅನ್ನುವ 2 ಶಬ್ದಗಳಿವೆ. ಮಂಜುನಾಥ್ ಅವರು ಅಥವಾ ಬಹಳ ಜನ ಸಂಸ್ಕೃತ ವಿದ್ವಾಂಸರಿದ್ದೀರಿ. ನನಗೆ ನನ್ನ ಗುರುಗಳು ಹೇಳಿದ ವ್ಯತ್ಯಾಸ, ಸತ್ಯ ಅಂದ್ರೆ ಏನು, ಋತ ಅಂದ್ರೆ ಏನು. ಸತ್ಯಂ ವದಿಷ್ಯಾಮಿ ಋತಂ ವದಿಷ್ಯಾಮಿ ಅಂತ ಉಪನಿಷತ್ತು ಹೇಳುತ್ತೆ. 2 ಸತ್ಯವೇ ಅಲ್ವಾ ಅಂತ ಕೇಳುವ ಹಾಗೆ ಕೇಳುತ್ತದೆ. ನನ್ನ ಗುರುಗಳು ಕೊಟ್ಟ ವಿವರಣೆ, ಸತ್ಯ ಅಂದರೆ ಯಾವುದನ್ನು ನಡೆಯಬೇಕು ಅಂತ ಈಗಾಗಲೇ ಹಿರಿಯರು ಗುರುತಿಸಿದ ಒಂದು ನಿರ್ದಿಷ್ಟ ನಡೆಯಬೇಕಾದ ಕಠೋರ ಸಂಗತಿ ಇದೆಯೋ ಅದು ಸತ್ಯ. ಅದನ್ನು ಕಷ್ಟವಾದರೂ ಇಷ್ಟವಿಲ್ಲದಿದ್ದರೂ ನಾನು ನಡೆದೇ ತೀರ್ತೇನೆ ಅಂತ ನಡೆಯುತ್ತಾನಲ್ಲ, ಅದರ ಆಚರಣೆ ಅದು ಋತ. ಇದು ನನಗೆ ನನ್ನ ಗುರುಗಳು ಹೇಳಿದ ವ್ಯತ್ಯಾಸ. ನಮ್ಮಲ್ಲಿ ಅನೇಕರಿಗೆ ಸತ್ಯ ಹೇಳಲಿಕ್ಕೆ ಗೊತ್ತಿದೆ, ಋತವಾಗಿ ಗೊತ್ತಿಲ್ಲ. ವ್ರತದ ಒಳಗೆ ಆ ಋತ ಇದೆ ನೋಡಿ, ನಡೆಯುವಾಗ ಅದು ವ್ರತವಾಗ್ತದೆ. ಆ ಥರ ಒಂದು ದೃಷ್ಟಿಯಿಂದ ಋತ ಆಗುವ ಸ್ಥಿತಿಗೆ ಬರಬೇಕಾದ್ರೆ ಆಗ ಅವನು ಆಚಾರ್ಯನಾಗ್ತಾನೆ. ಇಲ್ಲದಿದ್ರೆ ಸತ್ಯ ಎಲ್ಲವನ್ನು ಓದಿಕೊಂಡು ಪಾಂಡಿತ್ಯದ ಜ್ಞಾನಧಾರೆ ತನಗೆ ಗೊತ್ತಿದೆ ಅನ್ನುವ ಹಂತಕ್ಕೆ ನಿಲ್ಲುವ ಒಂದು ಸ್ಥಿತಿ ಆಗಬಹುದು. ಆದ್ರಿಂದ ಆಚಾರ್ಯ ಅವನು ಕೇವಲ ಕಲಿಸಲಿಕ್ಕೆ ಇರುವವನಲ್ಲ, ತಾನು ನಡೆಯಲಿಕ್ಕೆ ಇರುವವನು. ಆಚರಣೆಯ ಮೂಲಕ ಶಿಷ್ಯನಿಗೆ ಅವನು ತಿಳಿಸಲಿಕ್ಕೆ ಇರುವವನು. ಅಂಥ ಒಂದು ಪರಂಪರೆ ಕೂಡ ಇದೆ. ಈ ಶಿಕ್ಷಕನ ಪ್ರವೃತ್ತಿಯ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ಬಹುಶಃ ಗುರುಕುಲಗಳಿದ್ದವು. ಅಲ್ಲಿ ಸ್ವಲ್ಪ ವಿಶೇಷ ಪರಿಣಿತರು ಪಾಠ ಹೇಳ್ತಿದ್ರು. ಆ ಗುರುಕುಲಗಳಿಗೆ ವಿದ್ಯಾರ್ಥಿಗಳನ್ನು ಕಳುಹಿಸಲಾಗ್ತಿತ್ತು. ಅವರೆಲ್ಲ ಬಹುಶಃ ಶಿಕ್ಷಕ ಅನ್ನುವ ಆ ಒಂದು ಪ್ರಕಾರದಲ್ಲಿ ಕೂಡಬಹುದು ಏನು. ಇನ್ನು ಆಚಾರ್ಯ ಅನ್ನುವ ಹೆಸರಿಗೆ ಬಂದಾಗ ಆಚಾರ್ಯ ಪರಂಪರೆಯ ದೃಷ್ಟಿಯಿಂದ ನಾವು ಲೆಕ್ಕ ಹಾಕಿದರೆ ತಾವು ನಡೆದು ಇನ್ನೊಬ್ಬರನ್ನು ನಡೆಸಿದ ಪರಂಪರೆಯ ದೃಷ್ಟಿಯಿಂದ ನಮಗೆ ಕಾಣಿಸುವವರು ಅವರು ಎಲ್ಲ ಆಚಾರ್ಯ ಪುರುಷರು ಅಂತ ನಾವು ಯಾರನ್ನೆಲ್ಲ ಇವತ್ತು ಪ್ರಾಚೀನ ಪರಂಪರೆಯಲ್ಲಿ ಗುರುತಿಸ್ತೇವೆ. ಅವರು ವೇದವ್ಯಾಸರಿರಬಹುದು, ಅವರು ಸಾಕ್ಷಾತ್ ಪರಾಶರರಿರಬಹುದು, ಅಥವಾ ನಾನು ಈಗಾಗಲೇ ಹೇಳಿದ ನಾರದರಿಗೆ ಬ್ರಹ್ಮ ಪಾಠ ಮಾಡುವ ಹೊತ್ತಿಗಿನ ಬ್ರಹ್ಮ ಇರಬಹುದು. ಇನ್ನೂ ಅನೇಕ ವೈಶಂಪಾಯನ ಮೊದಲಾದ ಅನೇಕ ಋಷಿಮುನಿಗಳ ಹೆಸರುಗಳನ್ನು ನಾವು ಗಮನಿಸಿದರೆ ಅವರೆಲ್ಲರೂ ಕೂಡ ಆಚಾರ್ಯ ಪುರುಷರಾಗಿ ತಾವು ನಡೆದು ತಮ್ಮ ಹತ್ರ ಹುಡುಕಿ ಬಂದವರಿಗೆ ಪಾಠವನ್ನು ಧಾರೆ ಎರೆಯುವಾಗ ಕೇವಲ ಪಾಠ ಅನ್ನುವುದು ಸತ್ಯದ ಭಾಗವಾಗದೆ ಋತದ ಭಾಗವಾಗಿ ಅವರು ನಡೆಯುವಂತೆ ಮಾಡುವ ಒಂದು ಸ್ಥಿತಿಯನ್ನು ತಲುಪಿಸುವವರು ಅದು ಆಚಾರ್ಯ ಪುರುಷರು. ಹೀಗಿರುವಾಗ ಗುರು ಏನು? ಗುರು ಹಾಗಾದ್ರೆ ಆಚಾರ್ಯರೇ ಅಲ್ವಾ? ಯಾಕೆ ತಾನು ನಡೆದು ತನ್ನ ಬದುಕಿನಲ್ಲೂ ಅದನ್ನು ಅಳವಡಿಸಿಕೊಂಡು ಅದು ಜ್ಞಾನಧಾರ ಪರಂಪರೆಯನ್ನ ತನ್ನ ಬದುಕಿನ ಅಂತರ್ಗತ ಮಾಡಿಕೊಂಡು ಮಕ್ಕಳನ್ನು ಬಂದವರನ್ನೆಲ್ಲ ಅದೇ ಧಾಟೆಯಲ್ಲೇ ಬೆಳೆಸಬಲ್ಲವರಾದವರು ಯಾಕೆ ಗುರುಗಳಲ್ಲ? ಗುರುವಿಗೆ ನಾನು ಅಥವಾ ನೀವು ಪ್ರತಿಯೊಬ್ಬರು ಹೇಳುವ ಮಂತ್ರ ಗುರು ಬ್ರಹ್ಮನು, ಗುರು ವಿಷ್ಣುವು, ಗುರು ಸಾಕ್ಷಾತ್ ಪರಮೇಶ್ವರನು, ಮತ್ತೆ ಅವನು ಸಾಕ್ಷಾತ್ ಪರಬ್ರಹ್ಮ ಅಂತ ಬೇರೆ ಒಂದು ಮಾತು ಇದೆ. ಹಾಗಾದ್ರೆ ಗುರುವು ಯಾವ ಸೃಷ್ಟಿಕರ್ತ ಒಂದು ಕೆಲಸ ಮಾಡ್ತಾನಲ್ಲ, ಹುಟ್ಟಿಸುವ ಕೆಲಸ, ಅದನ್ನೂ ಮಾಡುವವನಾಗಬೇಕು. ಬ್ರಹ್ಮನು ಅವನು. ವಿಷ್ಣುವು ಅವನು. ಯಾವ ವಿಷ್ಣುವು ನಮ್ಮನ್ನೆಲ್ಲ ಸಲಹುವ ಕೆಲಸ ಮಾಡ್ತಾನೆ, ಅದನ್ನೂ ಮಾಡಬೇಕು. ಮಹೇಶ್ವರ ಅಂದಾಗ ಅವನು ನಮ್ಮನ್ನು ಕೊಲೆ ಕೂಡ ಮಾಡಬೇಕು. ನಮ್ಮ ಅಂತ್ಯ ಕೂಡ ಅವನಿಂದಲೇ. ಈ ಮೂರು ಮಾಡಿದರೆ ಅವನು ಗುರು.
ಅಷ್ಟಕ್ಕೆ ನಿಲ್ಲೋದಿಲ್ಲ. ಅವನು ಪರಬ್ರಹ್ಮನು. ಅವನು ಬ್ರಹ್ಮ ಅಂದಾಗ ಸೃಷ್ಟಿಕರ್ತ ಬ್ರಹ್ಮ, ಪರಬ್ರಹ್ಮ ಅಂದಾಗ ಇವರೆಲ್ಲರಿಗೂ ಕಾರಣಕರ್ತನಾದ ಒಬ್ಬ ಸುಪ್ರೀಂ ಎನರ್ಜಿ ಇದೆಯಲ್ಲ, ಆ ಭಗವತ್ ತತ್ವದ ಕೊನೆಯ ಹಂತ, ಅಂತಿಮ ಶಕ್ತಿ ಅಂತ ನಾವು ಯಾವುದನ್ನು ಪ್ರಥಮವಾಗಿ ಭಾವಿಸ್ತೇವೆ ಅದು ಕೂಡ ಅಂತ ಹೇಳುವಾಗ ಈ ಆಚಾರ್ಯರು ಆ ದೃಷ್ಟಿಯಲ್ಲಿ ಹೌದಾ ಗುರುಗಳು ಅನ್ನುವ ಪ್ರಶ್ನೆ. ಗುರು ಹುಟ್ಟಿಸ್ತಾನೆ ಅನ್ನುವುದೇ ಅವನಿಗೆ ದ್ವಿಜತ್ವವನ್ನು ಕೊಡುವ ಶಕ್ತಿ ಅಂತ ಹೇಳುವುದು. ಈ ಗುರು ಹುಟ್ಟಿಸ್ತಾನೆ, ನಾವು ಈಗಾಗಲೇ ಹುಟ್ಟಿದ್ದೇವಲ್ಲ, ಅವನೇನು ಹುಟ್ಟಿಸೋದು? ನಮ್ಮ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ, ನಮಗೊಂದು ಪುನರ್ಜನ್ಮ ಕೊಡ್ತಾನೆ. ನಾವು ಏನಿದ್ದೆವೋ ಇಲ್ಲಿಯವರೆಗೆ ಅದನ್ನು ಇಲ್ಲವಾಗಿಸಿ ನಾವು ಇದುವರೆಗೆ ಇದ್ದದ್ದನ್ನು ಕಳಚುವ ಹೊತ್ತಿಗೆ ನಮ್ಮ ಒಳಗೊಂದು ಹೊಸದನ್ನ ಹುಟ್ಟಿಸಿ ಬೆಳೆಸುವ, ಪೋಷಿಸುವ ಮತ್ತು ಹಾಗೆ ಹುಟ್ಟಿ ಬೆಳೆದು ಪೋಷಿಸುವ ಹೊತ್ತಿಗೆ ನಮ್ಮ ಒಳಗಿನ ಅಹಂಕಾರ, ಅರಿಷಡ್ವೈರಿ ಮೊದಲಾದವುಗಳನ್ನು ನಿರ್ನಾಮ ಮಾಡುವ ರುದ್ರನ ಹಾಗೆ ಕಠೋರವಾಗಿ ನಮ್ಮೊಳಗಿನ ಅನಗತ್ಯ ಸಂಗತಿಗಳನ್ನು ಕೊಲ್ಲುವ ಶಿವನೂ ಆಗಿ ಯಾವ ಗುರುವಿದ್ದಾನಲ್ಲ ಅವನು ನಿಜವಾದ ಗುರು, ಅವನು ಆಚಾರ್ಯನಲ್ಲ. ಆಚಾರ್ಯರು ಜ್ಞಾನಧಾರೆಯನ್ನ ಆಚರಣೆಯಲ್ಲೂ ಬದುಕಿನಲ್ಲೂ ನಡೆಸುವುದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆಗಲೂ ಒಂದು ದ್ವಿಜತ್ವ ಉಂಟಲ್ಲ ಅಂತ ನೀವು ಕೇಳಬಹುದು. ದ್ವಿಜತ್ವ ಅಲ್ಲಿ ತಮ್ಮ ಮನೆಯ ಒಂದು ನಾರ್ಮಲ್ ಜೀವನಕ್ಕಿಂತ ಭಿನ್ನವಾದ ಒಂದು ಶಿಸ್ತಿನ ವಿಶೇಷ ಪ್ರಕಾರಕ್ಕೆ ತಮ್ಮನ್ನು ಅರ್ಪಿಸಿಕೊಂಡ ಜೀವನ ಕ್ರಮವಾಗ್ತದೆ ಹೊರತು ಅದು ಜೀವನ ಕ್ರಮಕ್ಕೆ ಸಂಬಂಧಪಟ್ಟದ್ದು. ಗುರು ಒಬ್ಬ ನಾನು ಏನಿದ್ದೇನೋ ಅದನ್ನು ಸಾಯಿಸಿ ಹುಟ್ಟಿಸಬೇಕು, ಅದು ಶಿವನೂ ಆಗುವುದು ಮತ್ತು ಅವನು ಸಾಕ್ಷಾತ್ ಬ್ರಹ್ಮನೂ ಆಗುವುದು. ಈ ಸಾಯಿಸಿ ಹುಟ್ಟಿಸುವ ಕೆಲಸ ಇದೆಯಲ್ಲ, ಅದನ್ನು ಅಪರೂಪಕ್ಕೆ ಕೆಲವರು ಮಾಡಿದ್ದಾರೆ. ಈ ಪರಂಪರೆಯ ಗುರುವಿನ ದೃಷ್ಟಿಯ ನಾನು ಹೇಳುವ ಈ ಲಕ್ಷಣಗಳುಳ್ಳ ಗುರು ಪರಂಪರೆಯಲ್ಲಿ ಯಾರನ್ನು ಉದಾಹರಿಸಬಹುದು ಅಂತ ನೋಡಿದರೆ ನನಗೆ ಪ್ರಮುಖವಾಗಿ ಕಾಣುವುದು ವೇದವ್ಯಾಸರು. ವೇದವ್ಯಾಸರು ಜ್ಞಾನಧಾರೆಯ ಪರಂಪರೆಯಿಂದ ವೇದವನ್ನ 4 ವಿಭಾಗ ಮಾಡಿ ಸುಮಂತ, ಜೈಮಿನಿ ಅಥವಾ ಯಾವ ವೈಶಂಪಾಯನರಿಗೆ ಮೊದಲಾದವರಿಗೆ ವಿಭಾಗ ಮಾಡುವುದಕ್ಕೆ ಕೊಟ್ಟು ತಾನು ಒಂದು ಗುರು ಪರಂಪರೆಯ ಆಚಾರ್ಯತ್ವವನ್ನು ಸ್ಥಾಪಿಸಿದವರೇ. ಆಚಾರ್ಯತ್ವದ ದೃಷ್ಟಿಯಿಂದ ವೇದವ್ಯಾಸರು ಅಲ್ವಾ ಕೇಳಿದ್ರೆ ಹೌದು. ಆದರೆ ಅವರ ಆಚಾರ್ಯತ್ವ ಮಾತ್ರ ಮಾಡಿದ್ದಲ್ಲ ಅನ್ನೋದಕ್ಕೆ ತುಂಬ ಅಪರೂಪದ, ಬಹಳ ನನಗೆ ಆಶ್ಚರ್ಯಕಾರಕವಾದ ಉದಾಹರಣೆ ಅವರ ಸಾಕ್ಷಾತ್ ಮಗನ ಜೊತೆಗೆ ವೇದವ್ಯಾಸರು ಇದ್ದ ಕ್ರಮ. ಶುಕ ಮುನಿ ಬದುಕಿನ ಯಾವುದೋ ಅಪೇಕ್ಷೆಯಲ್ಲಿ ತನ್ನ ವೀರ್ಯವನ್ನೇ ತಾನು ಮಥಿಸಿ ಹುಟ್ಟಿದ ಮಗ ಅಂತ ನಮಗೆ ಮಹಾಭಾರತದ ಭೀಷ್ಮ ತನ್ನ ಶರಶಯ್ಯೆಯಲ್ಲಿದ್ದಾಗ ಹೇಳುವ ಅನೇಕ ದಾನ ಧರ್ಮ ಪರ್ವ, ಅನುಶಾಸನ ಪರ್ವದ ಭಾಗದಲ್ಲಿ ಸಿಕ್ಕುವ ಒಂದು ಮಾಹಿತಿ. ಹಾಗೆ ತನ್ನ ಶುಕ್ರವನ್ನು ತಾನು ಮಥಿಸಿ ಹುಟ್ಟಿದ ಮಗ ಶುಕ್ರ ಅನ್ನುವುದು ಕೂಡ ಹಾಗೆ. ಅವ ಇನ್ನೊಬ್ಬ ಶುಕ್ರಾಚಾರ್ಯನಾಗ್ತಾನೆ. ಇಂದ್ರ ಮೊದಲಾದ ಯಾವ ದೇವತೆಗಳಿದ್ದಾರೆ ಅವರಿಗೆ ವಿರುದ್ಧವಾಗಿ ಅಸುರರಿಗೆ ದೊರೆಯಾಗ್ತಾನೆ ಅಥವಾ ಗುರುವಾಗ್ತಾನೆ. ಅವನಲ್ಲ, ಇವನು ಶುಕ್ರದ ಒಂದು ಸಂಕ್ಷಿಪ್ತ ಫಾರ್ಮಿನ ಹಾಗೆ ಹುಟ್ಟಿದವ ಮಗ. ಆಶ್ಚರ್ಯ ಏನು ಅಂದ್ರೆ ವೇದವ್ಯಾಸರು ಯಾವುದಕ್ಕೂ ಕಡಿಮೆ ಇಲ್ಲ. ಅದಕ್ಕೇನೆ ನಮಗೆ ಗುರು ಪೂರ್ಣಿಮೆ ಅಂದ್ರೆ ವೇದವ್ಯಾಸರ ಪೂರ್ಣಿಮೆ. ಅದು ಗುರುತ್ವದಲ್ಲಿ ಅವರು ಶಿಕ್ಷಕರು ಹೌದು, ಅವರ ಆಚಾರ್ಯರು ಹೌದು, ಅವರು ಗುರುಗಳು ಹೌದು. ಆದ್ರಿಂದ ಗುರು ಪೂರ್ಣಿಮೆಗೆ ಅವರನ್ನು ಬಿಟ್ಟರೆ ಇನ್ನೊಂದು ಪರ್ಯಾಯವಿಲ್ಲ ಅನ್ನುವ ಹಂತದಲ್ಲಿ ವೇದವ್ಯಾಸರನ್ನ ನಾವು ಗುರು ಪೂರ್ಣಿಮೆಯ ಮಾದರಿಯಾಗಿ ಅವರನ್ನು ಪೂಜಿಸ್ತೇವೆ. ಜಗತ್ತಿಗೆ ಗುರುವಾಗಬಹುದಾದ ಸಾಮಾನ್ಯ ಹಂತದ ಎಲ್ಲ ಶಿಕ್ಷಕತ್ವ, ಆಚಾರ್ಯತ್ವವನ್ನು, ಗುರುತ್ವವನ್ನು ಒಳಗೊಂಡ ಮಹಾಸತ್ವ ವೇದವ್ಯಾಸರು. ಏನು ವಿಸ್ಮಯ ಅಂದ್ರೆ ಶುಕ ಮುನಿಗೆ ಅವರು ಪಾಠ ಹೇಳೋದಿಲ್ಲ. ಇದು ಬ್ಯೂಟಿ. ನನಗೆ ಅದಕ್ಕೆ ಅದೊಂದು ಅಪರೂಪದ ಮಾದರಿ ಅಂದರೆ ಒಬ್ಬ ಗುರು ಕೇವಲ ಪಾಠ ಮಾಡಿ ಅಥವಾ ದ್ವಿಜತ್ವವನ್ನು ತನ್ನ ಹತ್ತಿರ ಬಂದ ವಿದ್ಯಾರ್ಥಿಯಲ್ಲಿ ಹುಟ್ಟಿಸಿ ಅವನನ್ನು ಪೋಷಿಸಿ ಬೆಳೆಸಿ ಅವನ ಒಳಗಿನ ಅಂಧಕಾರವನ್ನ ನಾಶ ಮಾಡುವ ರುದ್ರನಾಗಿ ತಾನೇ ಪರಬ್ರಹ್ಮನಾಗುವ ಹಂತ ಒಬ್ಬ ವ್ಯಕ್ತಿಗೆ ಬರ್ತದೆ ಅಂದಾಗ ಅವೆಲ್ಲ
ಸಾಮರ್ಥ್ಯ ವೇದವ್ಯಾಸರಿಗೆ ಇದ್ದೂ ಕೂಡ ಅವರು ಶುಕಮುನಿಯನ್ನು ಯಾಕೆ ತನ್ನ ಶಿಷ್ಯನನ್ನಾಗಿ ಬೆಳೆಸಲಿಲ್ಲ? ವೆರಿ ಇಂಟ್ರೆಸ್ಟಿಂಗ್. ನನಗೆ ಓದುವಾಗ ರೋಮಾಂಚನ ಆಗಿತ್ತು. ವೇದವ್ಯಾಸರು ತನ್ನ ಮಗನನ್ನು ನೀನು ಹೋಗಿ ಇಂಥಲ್ಲಿ ಪಾಠ ಕಲಿ, ಇಂಥ ಗುರು ನಿನಗೆ, ನೀನು ಅಲ್ಲಿ ಬೆಳಿ ಅಂತ ಕಳುಹಿಸುವುದು ಜನಕರಾಜನ ಹತ್ತಿರ. ಶುಕ ಮುನಿಗಳು ತನ್ನ ಜೀವಿತದ ಆರಂಭದ ಪಾಠ ಭಾಗವನ್ನೆಲ್ಲ ಕಲಿಯುವುದಕ್ಕೆ ತನ್ನ ಬಹಳ ಬಾಲ ವಯಸ್ಸಿನಲ್ಲಿ ಹೋದವರು, ಸಾಮಾನ್ಯವಾಗಿ 8ನೆಯ ವಯಸ್ಸಿನ ಒಳಗೆ ಮನೆ ಬಿಡುವ ಪ್ರತೀತಿ, ಅಂಥ ವಯಸ್ಸಿನಲ್ಲಿ ಹೋದವರು ಜನಕನ ಹತ್ರವೇ ಯಾಕೆ ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ ಭೀಷ್ಮಾಚಾರ್ಯರು. ವೃತ್ತಿ ಪ್ರವೃತ್ತಿ ಎರಡೂ ಕೂಡ ನಿವೃತ್ತಿಯ ಜೊತೆ ಜೊತೆಗೆ ಪಾಠ ಆಗಬೇಕಾದ್ರೆ ನೀನು ಜನಕನ ಜೊತೆಗೆ ಕಲಿಬೇಕು. ಅಂದ್ರೆ ನಿವೃತ್ತಿ ಅನ್ನುವುದನ್ನು ವೃತ್ತಿ ಪ್ರವೃತ್ತಿಗಳನ್ನು ಬಿಟ್ಟು ಕಲಿಬೇಡ ಅಂತ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಏಕಕಾಲಕ್ಕೆ, ಅದನ್ನು ಮಾಡೋದು. ಅದನ್ನು ಮಾಡಬೇಕಾದ್ರೆ ನೀನು ಅಂಥವರಿಂದಲೇ ಪಾಠ ಕಲಿಬೇಕು ಅಂತ ವೇದವ್ಯಾಸರು ಶುಕಮುನಿಯನ್ನು ಕಳುಹಿಸಿದ್ದು ಜನಕರಾಜನ ಹತ್ತಿರ ಅಂತ ಒಂದು ವಿವರಣೆ ಬರುತ್ತೆ. ಇದರ ಮುಂದುವರಿದ ಭಾಗವಾಗಿ ಈ ಜನಕರಾಜನ ಹತ್ತಿರ ಹೋದ ಹುಡುಗ ಯಾವ ಮಟ್ಟಕ್ಕೆ ಬೆಳೆದ ಅಂತಂದ್ರೆ, ಅವನ ದ್ವಿಜತ್ವ, ಅವನ ಮತ್ತೆ ಹುಟ್ಟಿದ ಪರಿಕ್ರಮ ಹೇಗಿತ್ತು ಅಂತಂದ್ರೆ, ಅವನಿಗೆ ಮರಳಿ ಬರುವ ಅಪ್ಪನನ್ನು ನೋಡುವ ಯಾವ ಮೋಹಗಳು ಇರಲಿಲ್ಲ ಅಂತ ಅನ್ಸುತ್ತೆ. ಅವನು ಈ ಒಂದು ನಿವೃತ್ತಿ ಮಾರ್ಗದ ತುತ್ತ ತುದಿಯ ಯಾವ ಲೋಕಗಳನ್ನು ನೋಡಬೇಕು ಅದರ ಕಡೆಗೆ ಹೊರಟು ಹೋಗ್ತಾನೆ. ಇತ್ತ ವೇದವ್ಯಾಸರಿಗೆ ನನ್ನ ಮಗ ಯಾಕೆ ಬರಲಿಲ್ಲ ಅನ್ನುವ ಮೋಹ ಆರಂಭ ಆಗುತ್ತೆ. ನನ್ನ ಮಗ ಯಾಕೆ ಬರಲಿಲ್ಲ ಅಂತ ಹುಡುಕಿಕೊಂಡು ಹೋಗುವ ಹೊತ್ತಿಗೆ ಅವರು ಶುಕ ಮುನಿಯನ್ನು ಕರೀತಾ ಕರೀತಾ ಹೋಗ್ತಾರೆ, ಮಗನೇ ಮಗನೇ ಅಂತ, ಪುತ್ರ ಪುತ್ರ ಅಂತ ಕರೆಯುವಾಗ ಬಹಳ ಒಂದು ಸುಂದರವಾದ ಘಟನೆ ಏನು ಅಂದ್ರೆ, ಹಾಗೆ ಕರೆಯುವ ಹೊತ್ತಿಗೆ ಶುಕಮುನಿಗೆ ಎಷ್ಟು ನಿವೃತ್ತಿಯ ಒಂದು ಹಸಿವು ಅಂತಂದ್ರೆ ಅವನು ಈಚೆ ತಿರುಗಿ ನೋಡ್ಲಿಲ್ಲ. ಆದ್ರೆ ಅವನಿಗೆ ಗೊತ್ತಾಯಿತು, ಅಪ್ಪನಿಗೆ ಬಹಳ ನನ್ನ ಸೆಳೆತವಿದೆ, ಅವರಿಗೆ ಇಲ್ಲ ಅನ್ನಿಸಿಕೊಳ್ಳಬಾರದು, ಅವರಿಗೆ ನಾನು ಇದ್ದೇನೆ ಸತ್ತಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕಾಗಿ ಅವರು ಮಾಡಿದ್ದೇನು ಅಂತಂದ್ರೆ, ತನ್ನ ಜೀವಧಾರೆಯನ್ನೆಲ್ಲ ಪ್ರಕೃತಿ ತತ್ವಕ್ಕೆ ಹಮ್ಮಿಸಿಬಿಟ್ಟನಂತೆ ಶುಕಮುನಿ. ಆದ್ದರಿಂದ ಇಡೀ ಪ್ರಕೃತಿ ಭೋ ಭೋ ಅಂತ ಓ ಕೊಟ್ಟಿತಂತೆ. ಆಗ ಇವರಿಗೊಂದು ಸಮಾಧಾನ ಆಯಿತು, ನನ್ನ ಮಗ ಹೋಗಿಲ್ಲ, ಓ ಹೇಳ್ತಿದ್ದಾನೆ, ಓ ಹೇಳ್ತಿದ್ದಾನೆ. ಯಾಕೆ? ಶುಕಮುನಿ ತನ್ನನ್ನು, ತನ್ನ ಇರುವಿಕೆಯನ್ನು ಪ್ರಕೃತಿಗೆ ದಾಟಿಸಿದ್ದರಿಂದ ಪ್ರಕೃತಿಯಿಂದ ಬಂದ ಧ್ವನಿ ಅದು ಶುಕಮುನಿಯದ್ದೇ ಇತ್ತು. ಹೀಗೆ ಒಬ್ಬ ಅಪ್ಪನನ್ನ, ಎಂಥ ಅಪ್ಪ, ನಾವು ಯಾವುದನ್ನು ಪರಮ ಋಷಿತ್ವದ ಗುಣಗಳು ಅಂತ ಹೇಳ್ತೇವೆ ಅಂತ ಎಲ್ಲ ಋಷಿತ್ವದ ಗುಣಗಳಿರುವ, ಜಗತ್ತಿನಲ್ಲಿ ಯಾವುದನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವೇದ ವಿಭಾಗದ ಬಗ್ಗೆ ಮಾತಾಡ್ತೇವೆ, ಆ ವೇದ ವಿಭಾಗ ಮಾಡಿದ. ಇನ್ನೂ ಅನೇಕ ಯಾವುದನ್ನ ಭಗವದ್ಗೀತೆ, ಮಗದೊಂದು ಮಹಾಭಾರತ ಇದನ್ನು ರಚಿಸಿದ, ಬ್ರಹ್ಮಸೂತ್ರವನ್ನ ರಚಿಸಿ ಈಗಾಗಲೇ ನಾವು ಯಾವುದನ್ನ ಇಡೀ ಜಗತ್ತಿನ ಬ್ರಹ್ಮನ ವಿಷಯಕ್ಕೆ ಇರುವಂತಹ ಸೂತ್ರ ಭಾಷ್ಯ ಅಂತ ತಿಳಿತೇವೆ, ಅದನ್ನೆಲ್ಲ ಬರೆದ ಒಬ್ಬ ನಿವೃತ್ತಿ ಮಾರ್ಗದ ತುತ್ತ ತುದಿಯಲ್ಲಿದ್ದ ವೇದವ್ಯಾಸರಿಗೆ ಮಗನೆಂಬ ಮೋಹ. ಅದಕ್ಕೆ ಅಪ್ಪನಿಗೆ ದುಃಖ ಕೊಡಬಾರದು ಅನ್ನುವ ನಿರ್ಮೋಹದ ಮಗ. ಅವನು ಮೋಹಕ್ಕೆ ಬಿದ್ದು ವಾಪಸ್ ಬರಲಿಲ್ಲ. ಹಾಗೆ ಹೋದ ನಂತರ ಅವನು ಯಾವುದನ್ನು ತಿಳಿಬೇಕಿತ್ತು ಅದನ್ನು ತಿಳಿದು ಬಂದ ಮೇಲೆ ಭಾಗವತವನ್ನ ಹೇಳಿದರು. ಇಡೀ ವೇದವ್ಯಾಸರು ಪಾಠ ಮಾಡಿದ್ದು ಶುಕಮುನಿಗೆ, ವೇದವ್ಯಾಸರಿಂದ ಅವನು ಕಲಿತದ್ದು ಒಂದೇ ಒಂದು ಭಾಗವತ ಮಾತ್ರ. ಉಳಿದದ್ದೆಲ್ಲ ಅವನು ಜನಕ ಮತ್ತು ಪ್ರಕೃತಿ ಮತ್ತು ಆ ಲೋಕಗಳ ಮೇಲಿನ ಲೋಕಕ್ಕೆಲ್ಲ ಹೋದಾಗ ಅಲ್ಲಿ ನಾರದರು ಮೊದಲಾದವರಿಂದ. ಇದು ಒಂದು ಮಾದರಿಯಾದರೆ, ಶುಕಮುನಿಗಳ ಬಗ್ಗೆ ಒಂದು ಮಾತನ್ನ ಭಾಗವತದಲ್ಲಿ ಸಾಕ್ಷಾತ್ ವೇದವ್ಯಾಸರೇ ಹೇಳ್ತಾರೆ. ನಿಮಗೆ ಗೊತ್ತು, ಅಂದ್ರೆ ಪ್ರಥಮದಲ್ಲಿ ವೇದವ್ಯಾಸರು ನನ್ನ ಮಗನನ್ನು, ನಾನು ಶುಕಮುನಿ ಪರೀಕ್ಷಿತರಿಗೆ ಈ ಭಾಗವತವನ್ನು ಹೇಳಿದವ, ಅವನು ಎಂಥವನು ಅಂತ ಹೇಳುವುದನ್ನು ವೇದವ್ಯಾಸರೇ ಬರ್ಕೋತಾರೆ. ಅವನ ಅಂತಿಂಥವನಲ್ಲ, ನವ ತರುಣ, 16ರ ಯುವಕ, ಅವನು ದೈಹಿಕವಾಗಿ ಯೌವನ, ಅವನು ಮೈ ಬಿಟ್ಟ ಬತ್ತಲೆಯ ಅವಸ್ಥೆ, ಅವನು ಕಾಡಿನಲ್ಲಿ ಹೋಗ್ತಿದ್ದಾನೆ, ನಾನು ಹುಡುಕ್ತಿದ್ದೇನೆ. ನೋಡಿ, ಇದು ಈ ಹುಡುಕಾಟ ಮಹಾಭಾರತದಕ್ಕೂ ಇದಕ್ಕೂ ಲಿಂಕ್ ಆಗತ್ತೆ.
ಮಗನೇ ಮಗನೇ ಅಂತ ಹುಡುಕಿ ಹೋಗ್ತಿದ್ದಾರೆ. ಆಗ ನದಿಯಲ್ಲೆಲ್ಲ ಸ್ನಾನ ಮಾಡುವ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳು ಬಟ್ಟೆಯ ಪರಿವೆ ಇಲ್ಲದೆ ಮೆಟ್ಟಲೇರಿ ಬಂದು ಆ ಅದ್ಭುತ ತೇಜಸ್ವಿ ತರುಣನನ್ನು ನಿಂತು ನೋಡ್ತಿದ್ರಂತೆ, ಮಿಕಿ ಮಿಕಿ ಕಣ್ಬಿಟ್ಟು. ಇವ ಅಪ್ಪ ಕೂಗುವುದು ಕೇಳಿಯೂ ಕೇಳದ ಹಾಗೆ ಹೋಗ್ತಾ ಇದ್ದಾನೆ. ಪ್ರಕೃತಿ ಭೋ ಭೋ ಉತ್ತರ ಕೊಡ್ತಾ ಇದೆ. ವೇದವ್ಯಾಸರು ಹಿಂದಿನಿಂದ ಬಂದವರು ನೋಡ್ತಾರೆ. ಮುಂದೆ ಹೋಗುವ ಶುಕಮುನಿ ನಿಲ್ಲುವುದಿಲ್ಲ, ಹೋಗ್ತಿದ್ದಾನೆ. ಹೆಣ್ಣು ಮಕ್ಕಳೆಲ್ಲ ಶುಕಮುನಿ ಹೋಗುವುದನ್ನು ನೋಡ್ತಾ ಇದ್ದವರು ಈಚೆಗೆ ವೇದವ್ಯಾಸರನ್ನು ನೋಡಿದ ಕೂಡಲೇ ಪಟ್ ಅಂತ ನೀರಿನಲ್ಲಿ ತಮ್ಮನ್ನು ಮುಚ್ಚಿಕೊಳ್ಳುತ್ತಾರೆ. ವೇದವ್ಯಾಸರು ಪ್ರಶ್ನಿಸ್ತಾರೆ, ನನ್ನ ಮಗ ನವತರುಣ, ಅವನು ಹಾಗೆ ದಿಗಂಬರನ ಹಾಗೆ ಹೋಗ್ತಿದ್ದಾನೆ. ಅಂಥ ತರುಣ ಹೋಗುವಾಗ ಭಕ್ತಿಯಿಂದ ಮೇಲೆ ಬಂದು ಕೈ ಮುಗಿದು ಅವನನ್ನು ವಂದಿಸಿ ನೋಡ್ತಿದ್ರಿ ವಿಸ್ಮಿತರಾಗಿ. ನಾನಾದರೂ ವೃದ್ಧ, ನಾನು ಬರುವಾಗ ನಾನೇನು ದಿಗಂಬರನೂ ಅಲ್ಲ, ಯೌವನದ ಯಾವ ಉತ್ಕೃಷ್ಟ ಅವಸ್ಥೆಗಳಲ್ಲೂ ಇಲ್ಲ. ಆದರೂ ನಾನು ಬರುವಾಗ ನೀವು ಏಕಾಏಕಿ ಕೈ ಮುಗಿಯುತ್ತಿದ್ದವರು ತಕ್ಷಣ ನೀರಿನಲ್ಲಿ ಮುಳುಗಿ ಮರೆಯಾದಿರಲ್ಲ ಏನು? ವೇದವ್ಯಾಸರೇ ಬರ್ಕೊಳ್ತಾರೆ ಅಂದ್ರೆ ಅವರ ಟ್ರಾನ್ಸ್ಪರೆನ್ಸಿ ನೋಡಿ. ಹೆಣ್ಣು ಮಕ್ಕಳು ಉತ್ತರಿಸಿದ್ರಂತೆ, ಅವನಾದರೂ ಮಹಾ ತೇಜಸ್ವಿ, ಭಕ್ತಿಯ ಸಾಕಾರ ರೂಪ, ಅವನನ್ನು ನೋಡಬೇಕು ಅನ್ನುವಾಗ ನಮಗೆ ಉಳಿದ ಯಾವುದೂ ನೆನಪಾಗದಂತಹ ಒಂದು ಬಹಳ ವಿಶೇಷ ಭಗವಂತನ ಆಕರ್ಷಣೆ. ನೀವಾದರೂ ಹಾಗಲ್ಲ. ಇದು ವೇದವ್ಯಾಸರೇ ಬರ್ಕೊಳ್ಳೋದು. ಅಂದರೆ ತನ್ನಲ್ಲಿ ಇನ್ನೂ ಮೋಹದ ಭಾಗ ಉಳಿದಿದೆ, ತನ್ನ ಮಗ ಅದನ್ನೂ ದಾಟಿದಾನೆ ಅಂತ ಹೇಳುವಾಗ ವೇದವ್ಯಾಸರು ತನ್ನ ಮಗನನ್ನು ತಾನು ಕಲಿಸದೆ ಬೇರೊಬ್ಬನಲ್ಲಿ ಕಲಿಸಿ ಆ ಕಲಿತ ಹುಡುಗನ ಬೆಳವಣಿಗೆಯನ್ನು ಎಷ್ಟು ಒಂದು ಧನ್ಯತೆಯ ಭಾವದಿಂದ ನೋಡಿದ್ದಾರೆ ಅಂತ. ಆಮೇಲೆ ಒಂದು ಮಾತು ಬರುತ್ತೆ, ದೊಡ್ಡ ಋಷಿಯೋ ದೊಡ್ಡ ಆಚಾರ್ಯನೋ ದೊಡ್ಡ ತಿಳಿದ ಒಬ್ಬ ಗುರುತ್ವ ಇರುವ ವ್ಯಕ್ತಿಯೋ ತನ್ನ ಮಗನಿಗೆ ಯಾಕೆ ಕಲಿಸಬಾರದು ಅಂತ ಇದನ್ನು ಹೇಳುತ್ತಾರೆ ಭೀಷ್ಮರು ಮುಂದೆ. ಒಬ್ಬ ಪಂಡಿತ ತನ್ನ ಮಗನಿಗೆ ತಾನು ಪಾಠ ಕಲಿಸಿದ್ರೆ ಊರಿನವ್ರು ಅನ್ಕೋತಾರಂತೆ, ಪಂಡಿತನ ಮಗ ಏನ್ ಪಂಡಿತ ಆಗೋದು ದೊಡ್ಡದಲ್ಲ ಬಿಡು ಅಂತ. ನೋಡಿ, ಇದೆಲ್ಲ ಗೊತ್ತಿತ್ತು ವೇದವ್ಯಾಸರಿಗೆ. ನನ್ನ ಮಗ ನನ್ನ ಹತ್ರ ಕಲ್ತ್ರೆ ಜನ ಸತಾ ಮಾಡುತ್ತದೆ, ಸಲಿಗೆಯಿಂದ ತಗೊಳ್ತದೆ. ನನ್ನ ಮಗ ನಿಜವಾಗಿ ದೊಡ್ಡವನಿದ್ದಾನೆ, ಅವನ ದೊಡ್ಡ ಸ್ಥಿತಿ ತಿಳಿಬೇಕಾದ್ರೆ ನನ್ನಿಂದ ದೂರ ಇಡಬೇಕು. ಎಂಥ ವಿಶೇಷ ದೃಷ್ಟಿ! ಇದಕ್ಕಿಂತ ದೊಡ್ಡ ಗುರು ಯಾರು? ಈ ಮಗು ನನ್ನ ಬಳಿ ಬೆಳೆದು ಅದರ ನಿಜವಾದ ಸತ್ವ ಅರಿವಿಗೆ ಬಾರದೆ ಮರೆಯಾಗಬಾರದು. ನನ್ನ ಹೆಸರಿನಲ್ಲಿ ಅದು ತನ್ನ ನಿಜ ಸತ್ವವನ್ನು ಗುರುತಿಸಲಾಗದ ಹಾಗೆ ನಾನು ಅಡ್ಡಿಯಾಗಬಾರದು. ಆಲದ ಮರದ ಕೆಳಗೆ ಬೇರೆ ಬೆಳೆಯುವುದಿಲ್ಲ ಅನ್ನುವ ಹಾಗೆ ಆ ಹುಡುಗನ ಬೆಳವಣಿಗೆ ನಿಲ್ಲಬಾರದು. ಈ ಹುಡುಗ ನಿಜವಾಗಿ ಬೆಳೆಯಬಲ್ಲ ಎಲ್ಲ ಸಾಮರ್ಥ್ಯವುಳ್ಳ ಅಂತಃಸತ್ವದ ಹುಡುಗ. ಇದನ್ನು ನಾನು ದೂರದಲ್ಲಿ ಒಂದು ಮಹಾ ಒಳ್ಳೆಯ ಪಾತ್ರದಲ್ಲಿ ಇಡಬೇಕು, ಅಲ್ಲೇ ಅದು ಬೆಳೆಯುವುದನ್ನು ನೋಡಿ ಬೆಳೆಯಿಸಿ ಜಗತ್ತಿಗೆ ಕೊಡಬೇಕು ಅಂತ ಕಣ್ಣಿರುವ ದೃಷ್ಟಿ, ಅದು ಸಾಮಾನ್ಯ ದೃಷ್ಟಿ ಅಲ್ಲ, ಅದು ವೇದವ್ಯಾಸರ ದೃಷ್ಟಿ. ಆದ್ದರಿಂದಲೇ ಎಲ್ಲ ಶಿಷ್ಯರೂ ನನ್ನ ಕೈ ಕೆಳಗೆ ಬೆಳೆಯಬೇಕು ಅನ್ನುವ ಹಸಿವಿಲ್ಲದೆ ಸಾಕ್ಷಾತ್ ತನ್ನ ಮಗನೂ ಕೂಡ ಯಾರಲ್ಲಿಯೋ ಬೆಳೆದರೆ ಅವನನ್ನು ಗುರುತಿಸಿ ಅವನ ದೊಡ್ಡವನು ಅಂತ ಹೇಳುವ ಆ ಗುರುವಿನ ಲಕ್ಷಣ ಅವೆಲ್ಲವನ್ನು ಉಳ್ಳವರು ವೇದವ್ಯಾಸರು. ಆ ದೃಷ್ಟಿಯಿಂದ ವೇದವ್ಯಾಸ ಪರಂಪರೆ ಬಹಳ ಮಹತ್ವದ್ದು ಅನ್ನೋದು ಒಂದು ಎಕ್ಸಾಂಪಲ್. ಇನ್ನೊಬ್ಬ ಇದ್ದಾನೆ ವೈಶಂಪಾಯನ. ನಿಮಗೆ ಗೊತ್ತು, ವೈಶಂಪಾಯನರು ಸಾಕ್ಷಾತ್ ವೇದಗಳನ್ನು ವಿಭಾಗ ಮಾಡಲಿಕ್ಕೆ ನಮ್ಮ ವೇದವ್ಯಾಸರಿಂದಲೇ ನಿಯುಕ್ತರಾದವರು. ಆ ವೈಶಂಪಾಯನರಿಗೆ ಬೇಕಾದಷ್ಟು ಶಿಷ್ಯರು. ಒಂದು ಸಂದರ್ಭ ಬರುತ್ತೆ, ಅವರು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗ್ತಾರೆ. ಬ್ರಹ್ಮಹತ್ಯಾ ದೋಷ ಯಾಕೆ? ಒಂದು ದಿನ ಅವರು ಮಗುವನ್ನು ಮೆಟ್ಟಿಕೊಂಡ್ರು ಅಂತ ಒಂದು ಕಥೆ. ಇನ್ನೊಂದು, ಎಲ್ಲ ಋಷಿಮುನಿಗಳು ಒಂದು ಕಡೆ ಸೇರಬೇಕು ಇಂಥ ಹೊತ್ತಿಗೆ ಅಂತ ನಿಯಮವಾಗಿತ್ತು. ಇವರು ಒಪ್ಪಿಕೊಂಡಿದ್ರು, ಇವರಿಗೆ ಹೋಗ್ಲಿಕ್ಕಾಗಲಿಲ್ಲ. ಆ ಹೋಗದೇ ಇರುವುದಕ್ಕೆ ಯಾವುದು ಬ್ರಹ್ಮಹತ್ಯಾ ದೋಷ ಬಂತು. ಹೀಗೆ ಬೇರೆ ಬೇರೆ ಪಾಠಾಂತರಗಳಿವೆ. ಏನೇ ಇರಲಿ, ವೈಶಂಪಾಯನರಿಗೆ ಅಂಥದ್ದೊಂದು ದೋಷ ಬಂತು. ದೋಷ ನಿವಾರಣೆಗೆ ಎಲ್ಲ ಶಿಷ್ಯರು ಸೇರಿ ಹೇಳಿದ್ರಂತೆ, ಬ್ರಹ್ಮಹತ್ಯಾ ದೋಷ ನಿವಾರಣೆಯ ಮಂತ್ರವನ್ನು ನಾವೆಲ್ಲರೂ ಸೇರಿ ಅಖಂಡವಾಗಿ ಮಾಡ್ತೇವೆ. ಆಗ ಅಲ್ಲಿ ಸೇರಿರುವ ಎಲ್ಲ ಶಿಷ್ಯರಲ್ಲಿ ಇದ್ದವ ಒಬ್ಬ ಯಾಜ್ಞವಲ್ಕ್ಯ. ಆ ಯಾಜ್ಞವಲ್ಕ್ಯ ಹೇಳಿದನೇ ಏನು ಗೊತ್ತಾ? ನಿಮ್ಮ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಇಷ್ಟು ಜನ ಯಾಕೆ ಮಂತ್ರ ಹೇಳಬೇಕು? ನಾನೊಬ್ಬನೇ ಆ ಕೆಲಸ ಮಾಡ್ತೇನೆ.
ಇದು ವೈಶಂಪಾಯನರಿಗೆ ಅಹಂಕಾರ ಅನ್ನಿಸಿತು. ನನ್ನ ಪಾಪ ಕಳೆಯಲಿಕ್ಕೆ ಇಷ್ಟೆಲ್ಲ ಶಿಷ್ಯರು ಬೇಡ, ಒಬ್ಬ ಸಾಕು ಅನ್ನುವ ಇವನ ದುರಹಂಕಾರ ಅವರಿಗೆ ಇಷ್ಟವಾಗಲಿಲ್ಲ. ಗುರುವಿಗೆ ಒಂದು ಸಣ್ಣ ಅಹಂಕಾರದ ಭಾಗವೂ ಇಷ್ಟ ಆಗುವುದಿಲ್ಲ. ಅದೇ ಅವನು ಕೊಲೆಗಡುಕನಾಗ್ತಾನೆ ಅಂತ ನಾನು ಹೇಳಲಿಕ್ಕೆ ಹೊರಟಿರುವುದು. ನೀವು ಶುಕನನ್ನು ಹೇಗೆ ಹುಟ್ಟಿಸಿದ ನೋಡಿದ್ರಿ ವೇದವ್ಯಾಸರು, ಒಬ್ಬ ಶಿಷ್ಯನನ್ನು ಕೊಲೆ ಮಾಡುವ ರುದ್ರ ಹೇಗಾಗ್ತಾನೆ ಅನ್ನುವುದಕ್ಕೆ ಇದು ಉದಾಹರಣೆ. ವೈಶಂಪಾಯನರು ಆ ಕ್ಷಣಕ್ಕೆ ಯಾಜ್ಞವಲ್ಕ್ಯರನ್ನ ಶಪಿಸಿ ಬಿಡ್ತಾರೆ. ಇಂದಿನಿಂದ ನನ್ನ ಈ ಆವರಣದಿಂದ ನೀನು ಹೊರಕ್ಕೆ ನಡೆ, ನನ್ನ ಶಿಷ್ಯತ್ವವನ್ನು ಬಿಟ್ಟು ನಾನು ನಿನಗೆ ಕೊಟ್ಟ ಗುರುತ್ವವನ್ನು ಧಿಕ್ಕರಿಸಿದ್ದೇನೆ, ನೀನು ಹೊರಕ್ಕೆ ನಡೆ, ನಾನು ಕೊಟ್ಟ ಅಷ್ಟೂ ವಿದ್ಯೆಯನ್ನು ಇಲ್ಲಿ ಕಕ್ಕಿ ಹೋಗು ಅಂತ. ಅಂದ್ರೆ ಅಷ್ಟು ಕೊಟ್ಟ ವಿದ್ಯೆ ನಿನಗೆ ನಷ್ಟವಾಗಲಿ ಅನ್ನುವ ಶಾಪ, ನಾನು ಗುರು ಎನ್ನುವ ಆ ಒಂದು ಅನುಗ್ರಹದಿಂದ ಮುಕ್ತಿ ಅಥವಾ ಬಿಡುಗಡೆ ಇಲ್ಲ ನಿನಗೆ ಕೊಡಲ್ಲ ನಾನು ಅಂತ. ಜೊತೆಗೆ ಈಗ ನೀನು ಏನೂ ಇಲ್ಲದ ಒಂದು ಅನಾಥ ವಸ್ತು ಅಂತ ಯಾಜ್ಞವಲ್ಕ್ಯರಿಗೆ ಮೂಡಿಸಿಬಿಟ್ರು. ಪಾಪ ಹೇಳಿದ್ದೇನು ಹಾಗೆ ನೋಡಿದ್ರೆ ಇಷ್ಟೆಲ್ಲ ಯಾಕೆ ತೊಂದರೆ ತಗೋತೀರಿ, ನಾನು ಮಾಡ್ತೀನಿ ಅನ್ನುವಾಗ ಅದು ಅವರ ನಿಜವಾದ ಹಂಬಲ. ಆದರೆ ಅದರೊಳಗೆ ಅಹಂಕಾರ ಇತ್ತು ಅನ್ನೋದು ಗುರುವಿನ ಕಣ್ಣಿಗೆ ಮಾತ್ರ ಕಾಣ್ತದೆ. ಗುರು ಅದಕ್ಕೆ ಅವನು ಶೋಧಕ. ನನ್ನ ಗುರುಗಳೊಮ್ಮೆ ಹೇಳಿದ್ರು, ನಾನು ಒಂದು ಸಂದರ್ಭದಲ್ಲಿ ಅದೇನು ನನಗಿಂತ ಹೆಚ್ಚು ನಿಮಗೆ ನನ್ನ ಬಗ್ಗೆ ಗೊತ್ತುಂಟಾ ಅಂತ ಕೇಳಿದ್ದೆ. ನನ್ನಕ್ಕಿಂತ ಹೆಚ್ಚು ನಿಮಗೆ ನನ್ನ ಬಗ್ಗೆ ಗೊತ್ತುಂಟಾ, ನಾನು ಬರ್ತೇನೆ ಅಂತ ಹೇಳ್ತಿದ್ದೇನಲ್ಲ ಅಂತ. ಆಗ ಅವರು ನನಗೆ ಹೇಳಿದ್ರು, ನಿನಗೆ ಎಕ್ಸ್ರೇ ಅಂತ ಒಂದು ಮೆಷಿನ್ ಗೊತ್ತಿದೆಯಾ? ಆಗ ಮೇಡಮ್ ಅಂತಿದ್ರು, ನಿಮಗೆ ಎಕ್ಸ್ರೇ ಅಂತ ಒಂದು ಮೆಷಿನ್ ಗೊತ್ತಿದೆಯಾ ಮೇಡಮ್? ಆ ಮೆಷಿನ್ ಅನ್ನು ಹೀಗೆ ಅದರ ರೇಸನ್ನು ಹಾಯಿಸಿದ್ರೆ ದೇಹದ ಒಳಗೆ ಅನಗತ್ಯ ಪದಾರ್ಥ ಇದ್ರೆ ತಕ್ಷಣ ಅದು ಗುರುತಿಸ್ತದೆ ಅಂತ ಆ ಮೆಷಿನ್ನಿನ ಬಗ್ಗೆ ಇರುವ ವಿವರಣೆ ಅಲ್ಲವೇ? ನನ್ನ ಕಣ್ಣು ಅದಕ್ಕಿಂತ ಕಡಿಮೆ ಅಂತ ಭಾವಿಸಿದ್ರ? ಅವರ ಪ್ರಶ್ನೆ. ಗುರುವಿನ ಕಣ್ಣು ಹೇಗೆ ನಮ್ಮ ಒಳಗೆ ಹಾಯಿಸಿ ನಮ್ಮನ್ನ ಎಲ್ಲವೊಮ್ಮೆ ಹೇಗೆ ಶೋಧಿಸಿ ಅಗತ್ಯ ಇರುವುದು ಯಾವುದು ಅಗತ್ಯ ಇಲ್ಲದ ಯಾವುದು ತೆಗೆದು ಅದರ ಮೂಲಕ ತನ್ನನ್ನು ತಾನು ದಾಟಿಸುವ ಮಹಾಪ್ರಯತ್ನ ಮಾಡಬಲ್ಲ ಒಂದು ಅದ್ಭುತ ಶಕ್ತಿ. ವೈಶಂಪಾಯನರಿಗೆ ಅಂಥದ್ದೊಂದು ಕಣ್ಣಿತ್ತು. ಇವ ಮಾತಾಡುವುದರ ಹಿಂದೆ ಇವನಿಗೊಂದು ಬಹಳ ದೊಡ್ಡ ಸೊಕ್ಕು ಇದೆ. ಈ ಸೊಕ್ಕು ಮುರಿಬೇಕು. ಸೊಕ್ಕು ಮುರಿಯುವುದೇ ಕಾಲನಾಗುವ ಕೆಲಸ, ರುದ್ರನಾಗುವ ಕೆಲಸ. ಆ ಗುರು ತಾನು ರುದ್ರನಾಗಿ ಆ ಒಬ್ಬ ಶಿಷ್ಯನನ್ನ ಕೊಲ್ಲುವುದಿದೆಯಲ್ಲ, ಈ ಕೊಲ್ಲುವುದು ಕೂಡ ಒಂದು ಅನುಗ್ರಹ ಅಂತ ನನಗೆ ಹೇಳಬೇಕು ನಿಮಗೆ. ಯಾಜ್ಞವಲ್ಕ್ಯರನ್ನು ವೈಶಂಪಾಯನರು ಹಾಗೆ ಕೊಲ್ಲದೇ ಇದ್ದಿದ್ರೆ ಮತ್ತು ನಿನಗೆ ಇಷ್ಟರವರೆಗೆ ಕೊಟ್ಟ ಎಲ್ಲ ನಿನ್ನ ಯಾವ ಜ್ಞಾನಧಾರೆಯನ್ನು ನೀನು ಪಡೆದಿದ್ದಿ ಅವುಗಳನ್ನು ನೀನು ಕಕ್ಕಿ ಹೋಗು ಅನ್ನದೇ ಇದ್ರೆ ಹೊಸ ಯಾಜ್ಞವಲ್ಕ್ಯರೇ ಹುಟ್ಟುತ್ತಿರಲಿಲ್ಲ. ಆಗ ಹುಟ್ಟಿದ ಯಾಜ್ಞವಲ್ಕ್ಯರು ಎಂಥವರು ಅಂತಂದ್ರೆ, ಅವರು ಕಕ್ಕಿಕೊಂಡರಂತೆ. ಆ ಕಕ್ಕಿಕೊಂಡ ವಿದ್ಯೆಯನ್ನ ಅಲ್ಲಿ ಬಿದ್ದ ಆ ಆಹಾರದ ಹಾಗೆ ಹಕ್ಕಿಗಳೆಲ್ಲ ತಿಂದು, ಅದೇ ತಿತ್ತಿರಿ ಹಕ್ಕಿಗಳು ತಿಂದ ತೈತ್ತಿರಿಯ ಉಪನಿಷತ್ತು ಆಯಿತು ಅಂತ ಒಂದು ಭಾಗ. ಇಲ್ಲಿ ಅದನ್ನು ನಾನು ಬಹಳ ಸಾಂಕೇತಿಕವಾಗಿ ನಾವು ಅದನ್ನು ಭಾವಿಸಬೇಕು. ಒಬ್ಬ ಮನುಷ್ಯನ ಜ್ಞಾನಧಾರೆಯಲ್ಲಿ ಕೊಟ್ಟ ಎಲ್ಲ ವಿದ್ಯೆ, ಆ ಗುರುವು ನಿನಗೆ ಅದರ ಅನುಗ್ರಹ ಇಲ್ಲ, ನೀನು ಅದನ್ನು ಕಕ್ಕಿ ಹೋಗು ಅನ್ನುವಾಗ ನಮ್ಮ ದೇಹದಿಂದ ಆ ವಿದ್ಯೆ ಹೊರಕ್ಕೆ ಬೀಳುತ್ತೆ. ನಾನು ಕಕ್ಕಬೇಕಾಗಿಲ್ಲ. ನಿಮಗೆ ಗೊತ್ತು ಪರಶುರಾಮ ಏನು ಮಾಡಿದ ಕರ್ಣನಿಗೆ? ಅದು ಅವನು ಹಾಗೆ ಮಾಡಿಸ್ತಾನೆ. ನೀನು ನನಗೆ ಮೋಸ ಮಾಡಿದ್ದಿ, ನಿನ್ನ ಒಳಗಿದ್ದನ್ನು ನಾನು ಕಸಿದುಕೊಳ್ತೇನೆ. ನಾವು ಕಾರಿಕೊಳ್ಳುವುದಲ್ಲ, ನಮ್ಮ ಒಳಗಿದ್ದನ್ನು ಹಾಗೆ ಹೊರಗೆ ತೆಗೆದು ಅಲ್ಲಿ ನಮ್ಮನ್ನ ವಿವಸ್ತ್ರರನ್ನಾಗಿ ಮಾಡುವ ಒಂದು ಬ್ಲೀಚಿಂಗ್ ಪೌಡರಲ್ಲಿ ಹಾಕಿ ತೆಗೆದ ಹಾಗೆ ಮಾಡಬಲ್ಲ ಸಾಮರ್ಥ್ಯ ಗುರುವಿಗಿದೆ. ಕೊಡುವುದು ಎಷ್ಟು ಅನುಗ್ರಹದಿಂದ ಕೊಡ್ತಾರೋ ಅಷ್ಟೇ ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳಬಲ್ಲರು. ಹಾಗೆ ತೆಗೆದುಕೊಂಡಾಗ ಜ್ಞಾನವು ಅದು ಹೊರಗೆ ಬೀಳುವ ಒಂದು ಅವಸ್ಥೆ ಇದೆಯಲ್ಲ, ಆಗ ಅದು ಈ ಕಾಸ್ಮಿಕ್ಕಿನಲ್ಲಿ ಇದೆ, ಸೌಂಡ್ ವೇವ್ಸ್ ಅಲ್ಲಿ. ನಮ್ಮ ಜ್ಞಾನ ಪರಂಪರೆಯೆಲ್ಲ ಶ್ರುತ ಪರಂಪರೆಯಾಗಿರುವುದಕ್ಕೆ ನಮ್ಮ ಎಲ್ಲ ಪೂರ್ವಜರ ಮಾತುಗಳು, ವೇದದ ಸಂಸ್ಕೃತ ಮತ್ತೊಂದು ಮಗದೊಂದು ಯಾವುದೆಲ್ಲ ಪೂರ್ವದ ಉಪನಿಷತ್ತುಗಳಿರ್ಬೋದು, ಶಾಸ್ತ್ರ ಪರಂಪರೆಗಳಿರ್ಬೋದು. ಯಾಕೆ ಶ್ರುತ ಪರಂಪರೆ? ಒಬ್ಬನು ಇನ್ನೊಬ್ಬನಿಗೆ ಹೇಳಿಯೇ ಯಾಕೆ? ಬರೆದಿಡಬಾರದು. ವೇದವನ್ನು ಬರೆದವನಿಗೆ ಇಂಥ ನರಕ ಅಂತ ಹೇಳುತ್ತೆ ದಾನ ಧರ್ಮ ಪರ್ವ. ವೇದವನ್ನು ಬರೆದವನಿಗೆ ನರಕ ಯಾಕೆ ಹೇಳುತ್ತೆ ಅಂತಂದ್ರೆ, ಒಮ್ಮೆ ಬರೆದಿಟ್ಟ ಕೂಡಲೇ ಹೇಳುವ ಪರಂಪರೆ ನಿಲ್ಲುತ್ತೆ. ಬರೆದಿಡಲೇಬಾರದು ಅಂತ ಅವರದ್ದು. ನಿರಂತರವಾಗಿ ಹೇಳುವ ಪರಂಪರೆ ಉಳಿಬೇಕು, ಉಳಿಸಿಕೊಳ್ಳಿ ಅಂತ.
ಉಳಿಸಿಕೊಳ್ಳಿ ಅಂತ ಹೇಳುವಾಗ ಇಡೀ ಸೌಂಡ್ ವೇವಿನಲ್ಲಿ ಇಡೀ ಜ್ಞಾನಧಾರೆ ನಮ್ಮ ಕಾಸ್ಮಿಕ್ನಲ್ಲಿ ಉಳಿಯುತ್ತೆ. ಅದನ್ನೇ ಇವತ್ತು ನೋಡಿ ನಾಸಾದವರು ಓಂ ಅಂತ ಕೇಳುತ್ತೆ ಅಂತ ಒಂದು ಶಕ್ತಿಯನ್ನಷ್ಟೇ ಅವರು ಸಂಗ್ರಹಿಸಿದ್ದಾರೆ ಅವರ ಮೆಷಿನ್ನಿಂದ. ನಾವು ಆ ವೇವ್ ಲೆಂತ್ಗೆ ಟ್ಯೂನ್ ಆದರೆ ಆ ಶಬ್ದಗಳು ನನ್ನನ್ನು ಸೇರಬಲ್ಲವು. ಯಾವಾಗ ತಿತ್ತಿರಿ ಹಕ್ಕಿಗಳಾಗಬೇಕು. ಅಲ್ಲಿದ್ದ ಅಷ್ಟೂ ಶಿಷ್ಯರಿಗೆ ಜೀವದ ಅತ್ಯಂತ ಕೋಮಲ ಅವಸ್ಥೆಗೆ ಹೋಗ್ಲಿಕ್ಕೆ ಬಂದರೆ, ಜೀವ ಅತ್ಯಂತ ಕೋಮಲವಾದಾಗ ಅದು ಹಕ್ಕಿಯ ಹಾಗೆ, ಅದಕ್ಕೆ ಹಂಸ ಅಂತ ಹೇಳೋದು ನಮ್ಮ ಜೀವವನ್ನು, ಗಿಳಿ ಅಂತ ಉದಾಹರಣೆ ಕೊಡೋದು ನಮ್ಮ ಜೀವವನ್ನು. ಅದಕ್ಕೆ ಬರುವಂತಹ ಅತ್ಯಂತ ಕೋಮಲ ಅವಸ್ಥೆಯಲ್ಲಿ ಅದು ಪ್ರಕೃತಿ ತತ್ವದಿಂದ ಹೊರಕ್ಕೆ ಬಂದರೆ ಅದು ಅತ್ಯಂತ ತನ್ನಷ್ಟಕ್ಕೆ ಇರುವ ಒಂದು ಪಾರ್ಟಿಕಲ್ ಮಾತ್ರ, ಸುಪ್ರೀಂ ಎನರ್ಜಿ ಒಂದು ಪಾರ್ಟಿಕಲ್ ಮಾತ್ರವಾಗಿ ಹೊರಗೆ ಬರಬಲ್ಲದು. ಹಾಗೆ ಹೊರಗೆ ಬಂದ ಆ ಜೀವತತ್ವ ತಕ್ಷಣ ಇದನ್ನೆಲ್ಲ ಅಬ್ಸಾರ್ಬ್ ಮಾಡುತ್ತೆ. ಅದನ್ನು ಅವರು ತಿತ್ತಿರಿ ಹಕ್ಕಿ ತಿಂದದ್ದು ಅಂತ ಹೇಳೋದು. ಆ ವೈಶಂಪಾಯನರ ಜೊತೆಗಿದ್ದ ಇತರ ಶಿಷ್ಯರಿಗೆಲ್ಲ ತಮ್ಮ ಅಸ್ತಿತ್ವವನ್ನು ಡಿಸಾಲ್ವ್ ಮಾಡಿ ಪ್ರಕೃತಿ ತತ್ವದ ಆಚೆಗಿದ್ದಂತಹ ಒಂದು ಸ್ಥಿತಿಯಲ್ಲಿ ತಮ್ಮ ಸೂಕ್ಷ್ಮ ಜೀವಾವಸ್ಥೆಯ ಅತ್ಯಂತ ಟ್ರಾನ್ಸ್ಪರೆನ್ಸಿಯ ಕೋಮಲ ಸ್ಥಿತಿಯನ್ನ ಪಡೆದು ಅವರು ಅದನ್ನು ಗ್ರಹಿಸಿ ಹುಟ್ಟಿದ್ದು ತೈತ್ತಿರೇಯ ಯಜುರ್ವೇದ ಶಾಖೆ. ಇದಕ್ಕೆ ಯಾಜ್ಞವಲ್ಕ್ಯರು ಒಂದು ಕಾರಣವಾದದ್ದು ಆಯಿತು. ತನ್ನನ್ನು ಧಿಕ್ಕರಿಸಿದ ಗುರುವಿನ ನಂತರ ಅವರು ಮಾಡಿದ ತಪಸ್ಸು ಸೂರ್ಯನ ಜೊತೆಗೆ, ಸರಸ್ವತಿಯ ಜೊತೆಗೆ, ಅದು ಎಂಥ ಘನಘೋರ ತಪಸ್ಸು. ನೀವು ಮಹಾಭಾರತದಲ್ಲಿ ಇದೆ, ಅದನ್ನು ಭಾಗವತದಲ್ಲಿ ಅಥವಾ ಇನ್ನಿತರ ಪುರಾಣಗಳಲ್ಲಿ ಬರುವ ಭಾಗಗಳನ್ನು ಓದಬೇಕು. ಅದು ಯಾವ ಥರದ ತಪಸ್ಸು ಮಾಡಿ ದೇವರು ಅವರು ಕೂಡ ಅದನ್ನು ಬರೆದಿದ್ದಾರೆ. ಒಬ್ಬ ಬ್ರಾಹ್ಮಣ ಯಾವ ಮಟ್ಟಕ್ಕೆ ಕಷ್ಟಪಡ್ತಾನೆ ಅಂತ. ಹಾಗೆ ಮಾಡಿದ ನಂತರ ಅವರಿಗೆ ಅನುಗ್ರಹ ಆಗಿ ಸೂರ್ಯನಿಂದ ಮತ್ತು ಗಾಯತ್ರಿಯಿಂದ ಅನುಗ್ರಹ ಆದ ನಂತರ ಅವರು ಹುಟ್ಟಿದ ಇನ್ನೊಂದು ಶಾಖೆ, ವೇದ ಶಾಖೆ ಕಾಣ್ವ ಮತ್ತು ಮಾಧ್ಯಂದಿನ ಶಾಖೆಯಾಗಿ ವೇದಕ್ಕೆ ಹೊಸದೊಂದು ಸೇರ್ಪಡೆ ಆಗುವುದಕ್ಕೆ ಕಾರಣವಾಯಿತು. ಯಾಜ್ಞವಲ್ಕ್ಯರನ್ನು ವೈಶಂಪಾಯನರು ಕೊಂದರು. ಮೊದಲು ದ್ವಿಜತ್ವ ಕೊಟ್ಟು ಅವರು ಬ್ರಹ್ಮರಾದರು, ಕೊಂದು ರುದ್ರರಾದರು. ಈಗ ಅವನನ್ನು ಪರೋಕ್ಷವಾಗಿ ಪೋಷಿಸಿ ಸಾಕ್ಷಾತ್ ಯಾಜ್ಞವಲ್ಕ್ಯರೇ ರಚಿಸುವ ಒಂದು ವೇದವನ್ನ ಹುಟ್ಟಿಸುವುದಕ್ಕೆ ಕಾರಣಕರ್ತರಾದ ಪರಬ್ರಹ್ಮರು ಆದರು. ಇದು ಇನ್ನೊಂದು ರೀತಿಯ ಗುರು ಮಾಡುವ ಅನುಗ್ರಹ. ಅದು ಅನುಗ್ರಹ ಕೋಪದಲ್ಲೂ ಕೂಡ ಇದೆ ಅನ್ನೋದು ಗೊತ್ತಿರಬೇಕು. ನಮಗೆ ಗುರುಗಳು ಅಂದರೆ ಕೋಪ ಇಲ್ಲ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಗುರುವಿಗಿರುವಷ್ಟು ಕೋಪ ನಾನಂತೂ ಬೇರೆ ಯಾರಲ್ಲೂ ನೋಡಿಲ್ಲ. ಗುರು ಅಂದರೆ ಜ್ವಾಲಾಮುಖಿ ಏನೂ ಅಲ್ಲ. ಎಲ್ಲಾದ್ರೂ ನಾವು ಓಡಿ ಹೋದ್ರೆ, ಜ್ವಾಲಾಮುಖಿಯಿಂದ ದೂರಕ್ಕೆ ಓಡಿ ಹೋದ್ರೆ ತಪ್ಪಿಸಿಕೊಂಡು ಪಾರಾಗಬಹುದು. ಗುರು ಓಡಿ ಹೋದ್ರು ಪಾರಾಗ್ಲಿಕ್ಕೆ ನಾನು ನಿನ್ನ ಬೆಂಬಿಡದ ಭೂತ ಮಗಳೇ ಅಂತ ನನ್ನ ಪುಸ್ತಕದಲ್ಲಿ ನನಗೆ ಬರೆದ ಪತ್ರದಲ್ಲಿ ಬರೆದಿದ್ದಾರೆ ಅವರು. ನೀನು ಬಿಟ್ಟರು ನಾನು ನಿನ್ನ ಬೆಂಬಿಡದ ಭೂತ ಮಗಳೇ. ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸರಿ ಆಯ್ಕೆ ಮಾಡಿದ್ರೆ. ಇದು ವೈಶಂಪಾಯನರ ಅನುಗ್ರಹದಷ್ಟೇ. ಅವರ ಕಾಠೋರ್ಯ ಹೇಗೆ ಅನುಗ್ರಹ ಅಂತ, ಒಬ್ಬ ರುದ್ರನಾಗುವುದು ಎಷ್ಟು ಅವಶ್ಯಕ ಅಂತ ಒಬ್ಬ ಬೆಳೆಯಲಿಕ್ಕೆ. ಬಹಳ ಅಪರೂಪದ ಉದಾಹರಣೆ ದೇವರೇ ಗುರುವಾಗುವುದು. ಅದು ಅರ್ಜುನನ ಪುಣ್ಯ. ಅದು ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ ಇವತ್ತಿನವರೆಗೂ. ನಾವು ಎಷ್ಟು ಉದಾಹರಣೆಗಳನ್ನು ಮೆಲುಕು ಹಾಕಿದರೂ ಕೂಡ ಅರ್ಜುನನಷ್ಟು ಪುಣ್ಯವಂತ ನಮಗೆ ಇನ್ನೊಂದು ಮಾದರಿ, ಇನ್ನೊಂದು ಉದಾಹರಣೆ ಇಡೀ ನಮ್ಮ ಶಾಸ್ತ್ರ ಪರಂಪರೆಯಲ್ಲೂ ಸಿಗೋದಿಲ್ಲ, ಇವತ್ತಿನ ಆಧುನಿಕ ಜಗತ್ತಿನಲ್ಲೂ ಸಿಗೋದಿಲ್ಲ. ಅರ್ಜುನನಿಗೆ ಮತ್ತೊಂದು ಎಷ್ಟು ಆಶ್ಚರ್ಯಕಾರಕದ ವಿಷಯ ಅಂದರೆ, ಅರ್ಜುನ ಹೋಗಿ ಆಯ್ಕೆ ಮಾಡಿದ್ದಲ್ಲ. ಅರ್ಜುನನಿಗೆ ಗೊತ್ತೇ ಇಲ್ಲ, ಒಬ್ಬ ಫ್ರೆಂಡ್ ಅಂತಲೇ ತಿಳಿದಿದ್ದು. ನಾನೇನನ್ನು ಗೆಳೆಯ ಅಂತ ತಿಳಿದಿದ್ದೆ ಮಾರಾಯ ಅಂತ ಅವ ಹೋಗಲಿದ್ದಾನೆ. ನಿಮಗೆ ಗೊತ್ತು, ವಿಶ್ವರೂಪ ನೋಡಿದ ಮೇಲೆ ಅಂಥದೊಂದು ಆಚಾರ್ಯ ದೇವೋಭವ ಆಗ್ತದಲ್ಲ, ಆ ಉದಾಹರಣೆ ಕೃಷ್ಣ ಅರ್ಜುನರು ಮಾತ್ರ. ಕೃಷ್ಣ ಯಾವ ಪರಿ ಪ್ರೀತಿಸ್ತಾನೆ. ನೀವು ಮಹಾಭಾರತದಲ್ಲಿ, ಶ್ರೀಮದ್ ಭಾಗವತದಲ್ಲಿ, ಬೇರೆ ಬೇರೆ ಹರಿವಂಶ ಮೊದಲಾದ ಸಂದರ್ಭಗಳಲ್ಲಿ ಗಮನಿಸಿದ್ರೆ, ಕೃಷ್ಣ ಎಲ್ಲಿಯಾದರೂ ದ್ವಾರಕೆಯಿಂದ ಹೊರಡುವಾಗ, ಈಗ ನಾನು ಅರ್ಜುನನ ಹತ್ರ ಹೋಗ್ತೇನೆ, ನನಗೀಗ ಅರ್ಜುನನನ್ನು ನೋಡಬೇಕು, ನಾನು ಅವನ ಜೊತೆಗೆ ತುಂಬ ಸಮಯ ಕಳಿಬೇಕು, ನಾನು ಅವನನ್ನು ಬಾಚಿ ತಬ್ಬಿಕೊಳ್ಬೇಕು, ನಾನು ಅವನ ಜೊತೆಗೆ ಹರಟೆ ಹೊಡಿಬೇಕು, ಹೀಗೆಲ್ಲ ಭಾವಿಸಿಕೊಂಡು ಬರ್ತಾನೆ. ವನವಾಸದಲ್ಲಿರುವಾಗ ಪಾಂಡವರನ್ನು ನೋಡ್ಲಿಕ್ಕೆ ಬರುವಾಗ ಕೃಷ್ಣ ದ್ವಾರಕದಿಂದ ಹೊರಟಾಗ ಇರುವ ವಿವರಣೆಯನ್ನು ಓದಿ ಮಹಾಭಾರತದಲ್ಲಿ ಹಾಗೇ ಇದೆ.
ಸಾಕ್ಷಾತ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೃಷ್ಣ ತಾನು ಯಾವ ಪರಿ ಕಾಯ್ಲಿಕ್ಕೆ ಒದ್ದಾಡ್ತಾನೆ ಅರ್ಜುನನನ್ನುಂತ ಯುದ್ಧ ಸಂದರ್ಭದ ಅನೇಕ ವಿವರಣೆಗಳನ್ನು, ಅಲ್ಲಿ ನಾನು ಇವನನ್ನು ಜಯದ್ರಥನನ್ನು ಸೂರ್ಯ ಅಸ್ತ ಆಗುವುದರ ಮೊದಲು ಕೊಲ್ತೇನೆ ಶಪಥ ಮಾಡಿಬಿಡ್ತಾನೆ. ರಾತ್ರಿ ಇಡೀ ಕೃಷ್ಣ ನಿದ್ದೆ ಮಾಡುವುದಿಲ್ಲ. ನೋಡ್ಬೇಕು ಆ ವಿವರಣೆಯನ್ನು ವೇದವ್ಯಾಸರು ಕೊಡುವುದು. ಯಾವ ಕಾರುಣ್ಯ ಒಬ್ಬ ಗುರುವಿಗೆ, ಯಾವುದೂ ಗೊತ್ತಿಲ್ಲ ಈ ಪ್ರಾಣಿಗೆ, ಇವನಿಗೆ ಗೊತ್ತೇ ಇಲ್ಲ. ಅವನೇನು ಭಾವಿಸಿದಾನೆ ಎಲ್ಲ ನಾನೇ ಮಾಡೋದು ಅಂತ. ಅಂದ್ರೆ ವಿಶ್ವರೂಪ ದರ್ಶನ ಮಾಡಿ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ಹೇಳಿದ ಮೇಲೂ ಕೂಡ ಅವನಿಗೆ ಗೊತ್ತಿಲ್ಲ ತಾನೇ ಕೊಲ್ಲೋದು ಅಂತ ತಿಳಿದಿದ್ದಾನೆ. ಕರ್ಣನ ಎಲ್ಲ ಅಸ್ತ್ರಗಳನ್ನು ಇಲ್ಲವಾಗಿಸ್ಲಿಕ್ಕೆ ಬೇಕಾಗಿ ಘಟೋತ್ಕಚನನ್ನು ಮುಂದೆ ಬಿಟ್ಟು ಘಟೋತ್ಕಚನನ್ನು ಕೊಲ್ಲುವುದಕ್ಕೆ ಎಷ್ಟು ಅಸ್ತ್ರಗಳನ್ನು ಬಳಸ್ತಾನೆ ಕೃಷ್ಣ, ಅಷ್ಟೂ ಅಸ್ತ್ರಗಳನ್ನು ಬಳಸುವವರಿಗೆ ಕೃಷ್ಣ ಘಟೋತ್ಕಚನನ್ನೇ ಮುಂದೆ ಬಿಟ್ಟು ಅರ್ಜುನ ಹೋಗದ ಹಾಗೆ ತಡೆದು ಯುದ್ಧ ಮುಖಾಮುಖಿ ಅವರಿಬ್ಬರಿಗಾದ ಮೇಲೆ ಕರ್ಣನಲ್ಲಿರುವ ಎಲ್ಲ ಸಾಮಾನ್ಯ ಅಸ್ತ್ರಗಳಲ್ಲದ ಅಸಾಮಾನ್ಯ ಎಲ್ಲ ಮುಗಿದ ಮೇಲೆ ಅವನಿನ್ನು ಅವನ ನಿಜವಾದ ಪವರ್ಫುಲ್ ಅವಸ್ಥೆಯಿಂದ ಕಡಿಮೆ ಆಗಿದ್ದಾನೆ ಅಂದ ಮೇಲೆ ಅರ್ಜುನನಿಗೆ ಮುಖಾಮುಖಿ ಮಾಡಿಸಿದ. ಇನ್ನೊಂದು ಬಹಳ ವಿಶೇಷ ಸಂಗತಿ ಇದೆ. ಜಯದ್ರಥನ ಶಪಥ ಆದ ದಿನ ರಾತ್ರಿ ನಿದ್ದೆ ಬಿಟ್ಟು ದಾರುಕನ ಜೊತೆಗೆ ಕೃಷ್ಣ ಪಡುವ ಅಪಲಾಪಗಳನ್ನು ಓದಿ ಇವನು ಅಂದು ಬಿಟ್ಟಿದ್ದಾನೆ. ನಾಳೆ ಇದನ್ನು ಸಾಧ್ಯವಾಗಿಸುವುದು ಹೇಗೆ ಎನ್ನುವುದು ನನ್ನ ಹೊಣೆ. ಯಾಕೆಂದ್ರೆ ನಾನು ಎತ್ತಿಕೊಂಡ ಮಗು ಅದು ಸೋಲಲಿಕ್ಕಿಲ್ಲ, ಅದು ನನ್ನ ಮಗು, ನಾನು ಅದನ್ನು ಕಾಯುವುದು ನನ್ನ ಹೊಣೆ ಅಂತ ಒಬ್ಬ ಗುರು ಯಾವ ಮಟ್ಟಕ್ಕೆ ಒದ್ದಾಡ್ತಾನೆ ಅನ್ನೋದಕ್ಕೆ ಅದನ್ನು ಓದಬೇಕು. ಸಾಕ್ಷಾತ್ ಶ್ರೀಕೃಷ್ಣ ಅರ್ಜುನನ ಬಗ್ಗೆ. ಇನ್ನೊಂದು ಸಂದರ್ಭ ನಾನು ಈಗಾಗಲೇ ಹೇಳಿದ ಹಾಗೆ, ಕರ್ಣನ ಘಟೋತ್ಕಚನ ಮುಖಾಮುಖಿಯಲ್ಲಿ ಘಟೋತ್ಕಚ ಸತ್ತ ಮೇಲೆ ಮಹಾಭಾರತದ ವಿವರಣೆಯಲ್ಲಿ ಇದೆ, ಕೃಷ್ಣ ನಾಟ್ಯ ಮಾಡಿದ ಅಂತ. ಸಾರಥಿಯ ಜಾಗದಿಂದ ಎದ್ದು ನಿಂತು ಇವನ್ಯಾಕೆ ಕುಣಿತಾನೆ ಅಂತ ಅರ್ಜುನನಿಗೆ ಆಶ್ಚರ್ಯ. ಆವತ್ತು ಅವನು ಹೇಳ್ತಾನೆ, ಇಂದು ನಾನು ನಿರಾಳವಾದೆ, ಇಲ್ಲದೇ ಇದ್ರೆ ಕರ್ಣನನ್ನು ಗೆಲ್ಲುವುದು ಕಷ್ಟವಿತ್ತು, ಅರ್ಜುನ ಸೋಲುವ ಸಾಧ್ಯತೆ ಇತ್ತು. ಒಬ್ಬ ಗುರು ಯಾವ ಮಟ್ಟಕ್ಕೆ ಪ್ರಾಣ ಕೊಡ್ತಾನೆ, ಪ್ರಾಣ ಕೊಟ್ಟು ತನ್ನ ಮಗುವನ್ನು ಒಂದರೆ ಕ್ಷಣವೂ ತನ್ನ ಎದೆಯಿಂದ ಇಳಿಸದೆ ಆ ಮಗು ಯಾವ ಒಂದು ಅಪಾಯಕ್ಕೂ ಎದುರಾದರೂ ಆ ಅಪಾಯಕ್ಕೆ ಹೋಗುವ ಮೊದಲು ತಾನು ಅಡ್ಡ ಬಂದು ಅದನ್ನು ನಿವಾರಿಸಿ ಆ ಮಗುವನ್ನು ಸಂರಕ್ಷಿಸ್ತೇನೆ ಅನ್ನುವ ಗುರು ಕಾರುಣ್ಯವನ್ನ ಪಕ್ಕಾ ಪ್ರತಿ ಘಟನೆಗಳಲ್ಲಿ, ಪ್ರತಿ ಒಂದು ಯುದ್ಧ ಮಾತ್ರವಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಡಿ ತೋರಿಸಿದ ಅಪ್ಪಟ ಗುರು ಶ್ರೀಕೃಷ್ಣ. ಅದರ ಪುಣ್ಯ ಅರ್ಜುನನಿಗೆ ಮಾತ್ರ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ನಮಗೆ ಉಳಿದವರೆಲ್ಲ ಗುರು, ಅರ್ಜುನನಿಗೆ ಜಗದ್ಗುರುವೇ ಗುರು. ಕೃಷ್ಣಂ ಒಂದೇ ಜಗದ್ಗುರುಂ ಒಂದೇ. ಅಂಥ ಅರ್ಜುನನ ಪುಣ್ಯ ಅಪರೂಪಕ್ಕೆ ಕೆಲವರಿಗೆ. ಈ ಮೂರು ಮಾದರಿಗಳಲ್ಲದೆ ಅವಧೂತ ಮಾದರಿ ಇದೆ ಗುರು ಪರಂಪರೆಯಲ್ಲಿ. ಈ ಅವಧೂತ ಮಾದರಿಯನ್ನು ನೀವು ಗಮನಿಸಿದ್ರೆ ಅವರು ಹೇಗೆ ಎಲ್ಲ ಇರ್ತಾರೆ ಅನ್ನುವುದಕ್ಕೆ ನಮಗೆ ಋಷಭನಿಂದ ಪ್ರಾರಂಭ ಆಗುತ್ತೆ ಸ್ವಲ್ಪ ಎಂಟ್ರಿ. ಆದರೆ ಋಷಭ ಪೂರ್ತಿ ಅದರ ಪ್ರಕಟ ರೂಪವಲ್ಲ. ಅವನಿಗೂ ತುಂಬ ಉಪದ್ರ ಕೊಡ್ತಾರೆ, ತನ್ನ ಪಾಡಿಗೆ ಹೆಬ್ಬಾವಿನ ಹಾಗೆ ಬಿದ್ದುಕೊಂಡಿರ್ತಾನೆ ಅಂತ ಮಕ್ಕಳು ಹೋಗಿ ಅವನಿಗೆ ಕಲ್ಲು ಎಸೆಯೋದು, ಮೂತ್ರ ಮಾಡೋದು, ಅಪಾನವಾಯು ಬಿಡುವುದು ಅವನ ಮೇಲೆ ಎಲ್ಲ ಮಾಡಿದ್ದು ಸಣ್ಣ ಮಟ್ಟಕ್ಕೆ ಉಲ್ಲೇಖ ಬರುತ್ತೆ. ಜಡಭರತನ ವಿಷಯಕ್ಕೆ ಬಂದಾಗ ಅದು ಹೆಚ್ಚು ಘನವಾಗಿ ಅವಧೂತರು ಹೇಗಿರ್ತಾರೆ ಅಂತ. ಈ ಅವಧೂತ ಪರಂಪರೆಯ ಗುರುಗಳದ್ದು ಬಹಳ ವಿಶೇಷ ಏನು ಅಂತಂದ್ರೆ, ಅವರು ತಾವು ಸ್ವತಃ ಗುರು ಅಂತ ಎಲ್ಲಿಯೂ ಗೊತ್ತುಪಡಿಸೋದಿಲ್ಲ. ನೋಡಕ್ಕೆ ನಿಮ್ಮ ಹಾಗೆ, ಆಮೇಲೆ ಎಷ್ಟೋ ಸಾರಿ ನಮಗಿಂತ ಕಡಿಮೆ ಏನು ಅನ್ನುವ ಭಾವ ಹುಟ್ಟಿಸುವ, ಸಂಶಯ ಹುಟ್ಟಿಸುವ ಹಾಗೆ. ಇನ್ನು ಕೆಲವು ಸಂದರ್ಭದಲ್ಲಿ ಮಕ್ಕಳ ಹಾಗೆ ಮಾಡ್ತಾರಲ್ಲ ಅಂತ ನಮಗೆ ಏನೋ ಉಪದ್ರವ ಕೊಡ್ತಾರೇನೋ ಅನ್ನುವ ರೀತಿಯ ಈ ವೈವಿಧ್ಯಗಳನ್ನೆಲ್ಲ ತಮ್ಮ ಬದುಕಿನಲ್ಲಿ ಮಾಡಿ ತೋರಿಸುವ ಈ ಅವಧೂತರು ಯಾರನ್ನು ತಾವು ಹುಡ್ಕೊಂಡೇನು ಹೋಗೋದಿಲ್ಲ. ಹೋದವರನ್ನ ಯಾರೇ ಬರಲಿ ಅವರವರ ಭಾವಕ್ಕೆ ಒಂದು ಕನ್ನಡಿಯ ಹಾಗೆ ತುಂಬ ಚಂದದ ಪ್ರತಿಕ್ರಿಯೆಯನ್ನ ಮುಟ್ಟಿಸ್ತಾರೆ. ಎಲ್ಲೂ ಕೂಡ ಅದು ಕನ್ನಡಿ ಮಾತ್ರ. ಎದುರಿನವರು ಹೇಗೆ ಹಾಗೆ ಮೂಡುದೇ ಹೊರತು ಅವರಿಗೆ ಏನೂ ಇಲ್ಲ, ಸಂಬಂಧವೇ ಇಲ್ಲ. ಉದ್ಧಾರ ಮಾಡಲಿಲ್ವಾ ಕೇಳಿದ್ರೆ ಉದ್ಧಾರ ಮಾಡಿರ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟೇ. ತಾನು ಅದರಲ್ಲಿ ತಲೆ ಕೆಡಿಸ್ಕೊಂಡು ಇದನ್ನು ಎತ್ಕೋಬೇಕು, ಇದನ್ನು ಉದ್ಧರಿಸಬೇಕು, ಈ ಪರಂಪರೆಯವರಲ್ಲ ಅವರು. ಹಾಗಂತ ಉದ್ಧಾರ ಮಾಡಿ ಅಂತ ಅಪಲಾಪಿಸಿ ಹೋಗಿ ಬಿದ್ದ ಒಬ್ಬನನ್ನೂ ಕೂಡ ಉದ್ಧರಿಸದೆ ಬಿಡೋದಿಲ್ಲ. ತಮಗೆ ಎಷ್ಟೆಷ್ಟು ನಮ್ಮ ನಿರೀಕ್ಷೆ ಎಷ್ಟೋ ಅಷ್ಟೇ. ಹಾಗಾಗಿ ನಮ್ಗೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಆ ಅವಧೂತರು ನನ್ನನ್ನು ಬಹಳ ಪ್ರೀತಿಸ್ತಾರೆ ಅಂತ ಅನಿಸಿಬಿಡುತ್ತೆ.
ನಾನಂದ್ರೆ ಅವರಿಗೆ ಬಹಳ ಇಷ್ಟ ಅಂತ ಅನ್ಸ್ಬಿಡುತ್ತೆ. ಹಾಗಿರೋದಿಲ್ಲ. ಅವರು ಪಾಡಿಗೆ ಇರ್ತಾರೆ, ಅವ್ರು ಕನ್ನಡಿ. ನಮಗೆ ತುಂಬ ಪ್ರೀತಿ ಆದರೆ ನಮಗೆ ಅನ್ಸುತ್ತೆ ಅವ್ರು ನಮ್ಮನ್ನು ಬಹಳ ಪ್ರೀತಿಸ್ತಾರೆ ಅಂತ. ನಮಗೆ ತುಂಬ ಬೇಕುಗಳಿದ್ದಾಗೆಲ್ಲ ನಮಗೆ ಒದಗಿ ಬಿಟ್ರೆ ನನಗೆಲ್ಲ ಅವರು ಅನುಗ್ರಹ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದೆಲ್ಲ ನಮ್ಮ ರಿಫ್ಲೆಕ್ಷನ್. ಅವಧೂತರು ಒಂದು ಥರ ಕನ್ನಡಿಯ ರಿಫ್ಲೆಕ್ಷನ್. ಅವರು ಆಯ್ಕೆ ಮಾಡಿ ಈ ಶಿಷ್ಯನನ್ನು ಹೀಗೆ ನಡೆಸಿ ಇಂಥ ಉದ್ಧಾರ ಮಾಡುವ ಯಾವ ಘನ ಘೋಷಿತ ಪ್ರೋಗ್ರಾಮ್ ಇಟ್ಕೊಂಡವರಲ್ಲ. ಅವರಲ್ಲಿ ಪ್ರೋಗ್ರಾಮಿಂಗೇ ಇಲ್ಲ. ಯಾಕೆ ಬಂದಿದ್ದೇನೆ ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ ಅನ್ನೋ ಹಂಗೆ ಬರುತ್ತಾ ಇರ್ತಾರೆ. ಹಂಗಂತಿರ್ತಾರೆ ಕೂಡ. ಜನ ಎಲ್ಲ ನಾನು ಮಾತಾಡಿದಾಯ್ತು ಅಂತಾರೆ, ಅವರಿಗೆ ಗೊತ್ತು ನಾನೇನು ಅನ್ಲಿಲ್ಲ, ನಾನು ಅಂದದ್ದಾಯ್ತು ಅಂತ ಅವರ ನಂಬಿಕೆ. ಹೀಗೆಲ್ಲ ನಮ್ಮ ಮುಂದೆ ಮಾತಾಡ್ತಾರೆ. ಈ ಅವಧೂತ ಪರಂಪರೆಯ ಗುರುತ್ವ ಕೂಡ ನಮ್ಮಲ್ಲಿದೆ. ಇವರನ್ನು ಯಾವ ಸಾಲಿಗೆ ಸೇರಿಸಬೇಕು ನನಗೆ ಗೊತ್ತಿಲ್ಲ. ಇವರು ನಾವು ಹೇಳುವ ಶಿಕ್ಷಕರಲ್ಲ, ನಾವು ಹೇಳುವ ಆಚಾರ್ಯರಲ್ಲ, ನಾವು ಹೇಳುವ ಗುರುಗಳಲ್ಲ. ಆದರೆ ಈ ಎಲ್ಲವೂ ಹೌದು. ಅವರು ಏನೂ ಮಾಡದೇ ಇದ್ರು ಕೂಡ ಅವರ ಆಚರಣೆಯಲ್ಲಿ ಅವ್ರು ಓದಿಲ್ಲ ಅಂತಿರ್ತಾರೆ. ನನಗೆ ವೇದಗೀತ ಗೊತ್ತಿಲ್ಲ, ನಾನು ಶಾಸ್ತ್ರ ಪರಂಪರೆ ಎಲ್ಲ ಓದಿದ್ರೆ ಜ್ಞಾನ ಭಂಡಾರವೇ ಇಲ್ಲಪ್ಪ ಅಂತಿರ್ತಾರೆ. ಅವರ ಆಚರಣೆಯಲ್ಲಿ ಯಾವುದೂ ಕೂಡ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಇರುತ್ತೆ. ಆಮೇಲೆ ಅವರು ಒಬ್ಬನನ್ನು ಉದ್ಧಾರ ಮಾಡುವ ರೀತಿ ನೋಡಿದರೆ ಯಾವ ಗುರು ಯಾವ ಮಟ್ಟಕ್ಕೆ ಉದ್ಧಾರ ಮಾಡ್ತಾನೆ ಅದೆಲ್ಲ ಮಾಡ್ತಿರ್ತಾರೆ. ಎಷ್ಟೋ ಮಂದಿ ಅವಧೂತರ ಮುಂದೆ ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವರು ಸತ್ತೇ ಹೋಗಿರ್ತಾರೆ. ಅವರಂಥ ರುದ್ರರ ಹಾಗೆ ದಂಡಿಸಿರ್ತಾರೆ ಕೂಡ. ಆ ದಂಡನೆ ನಮಗೆ ಗೊತ್ತೇ ಇರುವುದಿಲ್ಲ, ಅವರು ನಮ್ಮನ್ನು ಕೊಂದೇ ಬಿಟ್ಟಿರ್ತಾರೆ. ಅದು ಅವರಿಗೆ ಅನ್ನಿಸಿರಬೇಕು. ನಮ್ಮ ಒಳಗೆ ಪ್ಯೂರಿಟಿ ಇದ್ದರೆ, ಅವರಿಗೆ ಅನ್ನಿಸಿದ್ರೆ ಅವ್ರು ಮಾಡಬಹುದು, ಗೊತ್ತಿಲ್ಲ. ಬಟ್ ಅಗೇನ್ ಅದು ನಮ್ಮ ರಿಫ್ಲೆಕ್ಷನ್ ಅನ್ನುವ ಹಾಗೆ ಅವರು ಇರ್ತಾರೆ ಹೊರತು ಅವರು ಟಾರ್ಗೆಟ್ ಮಾಡಿ ಇವರನ್ನು ಉದ್ಧಾರ ಮಾಡಿದ ಉದಾಹರಣೆಗಳನ್ನು ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅರ್ಜುನನನ್ನ ಆಯ್ಕೆ ಮಾಡಿ ಈ ಹುಡುಗನನ್ನು ಉದ್ಧರಿಸಬೇಕು ಅಂತ ಉದ್ಧರಿಸಿ ಅವನಿಗೆ ವಿಶ್ವರೂಪವನ್ನೂ ತೋರಿಸಿ, ಯಾರಿಗೂ ತೋರಿಸದಿದ್ದ ವಿಶ್ವರೂಪ ಅಂತ ಅನ್ಕೊಳ್ಳಿ, ತೋರಿಸಿದ್ದಾನೆ ದುರ್ಯೋಧನನಿಗೂ, ತೋರಿಸಿದ್ದಾನೆ ಒಂದು ಸಣ್ಣ ಮಟ್ಟದಲ್ಲಿ ಅಕ್ರೂರನಿಗೂ, ತೋರಿಸಿದ್ದಾನೆ ಮುಂದೆ ಅನುಶಾಸನ ಪರ್ವತ ನಂತರದಲ್ಲಿ ಅಶ್ವಮೇಧಿಕ ಪರ್ವದಲ್ಲಿ ಅವನು ಗೀತೆಯನ್ನು ಹೇಳುವ ಸಂದರ್ಭದಲ್ಲಿ ಒಂದಿಷ್ಟು ಅಲ್ಲೂ ಬರುತ್ತೆ, ಒಬ್ಬರಿಗೆ ಅಲ್ಲೂ ತೋರಿಸ್ತಾನೆ. ಆದರೆ ಈ ವಿಶ್ವರೂಪ ತೋರಿಸುವಾಗ ಅರ್ಜುನನ ಸ್ಥಿತಿ ಇತ್ತಲ್ಲ, ಅದನ್ನು ಗಮನಿಸಿದ್ರೆ ಆ ಅರ್ಜುನನ ಸ್ಥಿತಿಯನ್ನು ಉಂಟು ಮಾಡಿದವನೇ ಕೃಷ್ಣ. ಇವನನ್ನೊಮ್ಮೆ ಕಂಪ್ಲೀಟ್ ಸಾಯಿಸಿ ಹುಟ್ಟಿಸ್ಬೇಕು ಅಂತ. ಹಾಗೆ ಸಾಯಿಸಿದ ಅವಸ್ಥೆ ಅದು. ಅರ್ಜುನ ಹೇಳಿ ಆದದ್ದಲ್ಲ, ನಪುಂಸಕನಾದದ್ದಲ್ಲ. ಅದು ಕೃಷ್ಣ ಮಾಡಿದ, ಕೃಷ್ಣನಿಗೆ ಬಹಳ ದಿನದಿಂದ ಇದ್ದ ಟಾರ್ಗೆಟ್. ಎಷ್ಟೋ ದಿವಸ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂಟು ಕೊಟ್ಟು ನೋಡಿದ, ಈ ಪ್ರಾಣಿಗೆ ಗೊತ್ತೇ ಆಗಲಿಲ್ಲ. ಇದಕ್ಕೊಂದು ಒಳ್ಳೇದೊಂದು ಇದೆ, ದೊಡ್ಡದಿದೆ ಅಂತ ತೋರಿಸ್ಬೇಕು. ಇದು ಉದ್ಧಾರ ಆಗ್ಬೇಕಲ್ಲ, ಈಗನೇ ಈ ಜನ್ಮದಲ್ಲಿ ಇದು ಉದ್ಧಾರ ಆಗ್ಬೇಕು, ಇದು ನನ್ನನ್ನು ಸೇರ್ಬೇಕು, ಇದು ಹೀಗೆ ಇದ್ರೆ ಇದಕ್ಕೆ ಗೊತ್ತಾಗಲ್ಲ ಅಂತ ಅದನ್ನು ಒಂದು ಕತ್ತಲಿಗೆ ಹಾಕಿ ಡಿಸ್ಟ್ರಾಯ್ ಮಾಡಿದ್ದು. ಅದೇ ರುದ್ರನಾಗುವುದು. ರುದ್ರನಾಗಿ ಕೊಂದು ಬದುಕಿಸಿದ್ದುಂಟಲ್ಲ, ಅದು ಮಾದರಿ ಕೃಷ್ಣನದ್ದು. ಅವನನ್ನು ಡಿಸ್ಟ್ರಾಯ್ ಮಾಡಿ ಅವನು ಹಿ ವಾಸ್ ನೋ ಮೋರ್. ಅರ್ಜುನ ಅನ್ನುವ ಸತ್ತಿದ್ದ ಅವತ್ತು. ವೇಪತುಶ್ಚ ಶರೀರೇಮೆ ಅಂತೆಲ್ಲ ಹೇಳಿ ಅಲ್ವಾ, ಸಂಸ್ರತೆ ಹಸ್ತಾತ್ ಯಾವುದು ಗಾಂಡೀವಂ, ನಾನೀಗ ಕುಸಿಯುತ್ತಿದ್ದೇನೆ, ನನಗೆ ನನ್ನ ಬಾಯಿ ಒಣಗ್ತಿದೆ ಎಲ್ಲ ಹೇಳಿ ಆರಿ ಜೀವಂತ ಶವವಾದ ಸ್ಥಿತಿಯಲ್ಲಿ ಅವನಿಗೆ ನಿಧಾನಕ್ಕೆ ತನ್ನ ಜೀವಧಾರೆಯನ್ನು ಎರೆದು ಆ ಜೀವಧಾರೆಯನ್ನು ತೆಗೆದುಕೊಂಡು ಅವನಲ್ಲಿ ಒಂದು ಸಿದ್ಧತೆ ಬಂದ ಮೇಲೆ, ಏಕಾಏಕಿ ವಿಶ್ವರೂಪ ಅಲ್ಲ, ಒಂದು ಹಂತ ಅವನಲ್ಲಿ ತಯಾರಿ ಆಗಿ ಅವನೇ ಕೇಳಿಕೊಳ್ಳುವ ಸ್ಥಿತಿಗೆ ಬಂದ ಮೇಲೆ ಹೀಗೆಲ್ಲ ಹೇಳುವ ನೀನು ಹಾಗಾದ್ರೆ ನಿಜವಾಗಿ ಹೇಗಿದ್ದಿ ತೋರಿಸು ಅಂದಾಗ ತೋರಿಸಿದ್ದು. ಆಗ ಮತ್ತೊಮ್ಮೆ ಈ ಅರ್ಜುನ ಸತ್ತು ಹುಟ್ಟಿದ. ಅಲ್ಲಿಗೆ ಅವನು ಹೀಗಿದ್ದ ಅರ್ಜುನ ಹೀಗಾದ. ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಯಾವುದನ್ನು ಹೇಳ್ತದಲ್ಲ, ಅದು ಅರ್ಜುನನಲ್ಲಿ ಆದದ್ದು. ಅದನ್ನು ಮಾಡಿದ ಕೃಷ್ಣ ಅಂದರೆ ಡಿಸ್ಟ್ರಾಯ್ ಮಾಡಿ ಹುಟ್ಟಿಸುವ ಯಾಜ್ಞವಲ್ಕ್ಯರ ಹಾಗೆ ಡಿಸ್ಟ್ರಾಯ್ ಮಾಡಿ ಹುಟ್ಟಿಸುವ ಅರ್ಜುನನ ಪರಿ
ಕೃಷ್ಣ ಹೇಗೆ ಅರ್ಜುನನನ್ನು ಆಯ್ಕೆ ಮಾಡಿದ ಅಂತ ನಾನು ನಿಮಗೆ ಹೇಳಿದೆ. ಈ ಆಯ್ಕೆ ಮಾಡುವ ಪ್ರಕ್ರಿಯೆ ಉಂಟಲ್ಲ, ಬಹಳ ಅಪರೂಪಕ್ಕೆ ಕೃಷ್ಣ ಒಂದು ಮಾದರಿ. ಗುರುವೇ ಶಿಷ್ಯನನ್ನು ಆಯ್ಕೆ ಮಾಡಿ ಇವನು ಯಾವಾಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತು ಇವನ ಹತ್ರ ಹೋಗುವ ಅವಕಾಶಗಳನ್ನೆಲ್ಲ ಇವನ ಹತ್ರ ಹೋಗಬೇಕು, ಚೆನ್ನಾಗಿ ಕಳಿಬೇಕು, ಇವನಿಗೆ ನಾನು ಏನು ಅಂತ ತಿಳಿಸ್ಬೇಕು ಅನ್ನೋ ಅಪೇಕ್ಷೆಯ ಹಾಗೆ ನಾನು ಇವನ ಹತ್ರ ಇವತ್ತು ತುಂಬಾ ವಾಕಿಂಗ್ ಮಾಡಬೇಕು, ಇವನ ಜೊತೆ ಹೆಚ್ಚು ಹರಟೆ ಮಾಡಬೇಕು, ಇವನನ್ನು ಹೋಗಿ ಬಾಚಿ ತಬ್ಕೊಳ್ಬೇಕು ಅಂತೆಲ್ಲ ಮಾಡುವ ಎಕ್ಸ್ಪ್ರೆಷನ್, ಮತ್ತು ಆ ಹುಡುಗ ನನ್ನ ಹತ್ರ ಬರಲಿ ಅನ್ನುವ ಕಾಯುವಿಕೆ, ಆ ಕಾಯ್ದ ಹುಡುಗನನ್ನು ಒಂದು ದಿವಸ ಉದ್ಧರಿಸಬೇಕು ಅನ್ನೋ ಕಾರಣಕ್ಕಾಗಿ ತನ್ನನ್ನು ತೋರಬೇಕು, ಭಗವಂತನಿಗೆ ತನ್ನನ್ನು ತೋರಬೇಕು ಅನ್ನೋ ಅಪೇಕ್ಷೆ ಬರುವುದುಂಟಲ್ಲ, ಬಹಳ ಅಪರೂಪದ ಸಂಗತಿ. ಅವನು ನಮಗೆ ಕಾಣಲಿ ಅಂತ ನಮಗಿರ್ಬಹುದು, ತಾನು ಅವನಿಗೆ ತೋರ್ಬೇಕು ಅಂತ ಬರೋದಿದೆಯಲ್ಲ, ಅದು ತುಂಬಾ ತುಂಬಾ ಪುಣ್ಯದ ಒಂದು ಕೆಲಸ. ಒಬ್ಬ ಅರ್ಜುನನಿಗೆ ಮಾತ್ರ ಸಿಕ್ಕಿತು. ಅಷ್ಟೆಲ್ಲ ಮಾಡಿ ಆ ಮೂಲಕ ಅರ್ಜುನನನ್ನು ಉದ್ಧರಿಸುವುದಿದೆಯಲ್ಲ, ಹಾಗಾದ ಮೇಲೂ ಕೂಡ ಅರ್ಜುನನಿಗೆ ಗೊತ್ತಾಗ್ಲಿಲ್ಲ ಯುದ್ಧ ಎಲ್ಲ ತನ್ನಿಂದಲೇ ಅಂತ ತಿಳಿದ. ತಾನು ಅವರನ್ನು ಕೊಂದೆ ಇವರನ್ನು ಕೊಂದೆ ಅಂತಲೇ ಭಾವಿಸಿದ. ಕಟ್ಟ ಕಡೆಗೆ ಶ್ರೀಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಿದನಲ್ಲ, ಆಗ ತನ್ನ ಕೈಯ ಗಾಂಡೀವ ಕೆಲಸ ಮಾಡುವುದಿಲ್ಲ, ತನಗೆ ಶಕ್ತಿ ಇಲ್ಲ, ತಾನು ಸ್ವಂತ ಸಾಮರ್ಥ್ಯದಿಂದ ಎದ್ದದ್ದಲ್ಲ, ಇದನ್ನು ಗೆಲ್ಲಿಸಿದವ ಅವನು ಅಂತ ಅವತ್ತು ಗೊತ್ತಾಗಿ, ನನಗೆ ಕೃಷ್ಣ ಮೋಸ ಮಾಡಿದ ಅಣ್ಣ, ನನ್ನನ್ನು ನಡುದಾರಿಯಲ್ಲಿ ಬಿಟ್ಟು ಹೋದ ಅಣ್ಣ, ನಾನು ಯಾವ ಒಬ್ಬ ಎಂತೆಂಥ ಪರಾಕ್ರಮಿಗಳನ್ನು ಕೊಂದ ಗಾಂಡೀವಿ ಅನಿಸಿಕೊಂಡವ ಯಕಶ್ಚಿತ್ತ ದರೋಡೆಕೋರರ ಮುಂದೆ ಸೋತು ಹೋಗಿದ್ದೇನೆ ಅಣ್ಣ, ನನಗೆ ಕೃಷ್ಣ ಮೋಸ ಮಾಡಿದ ಅಣ್ಣ ಅಂತ ಹೇಳುವಾಗ ಅವನಿಗೆ ದ ಎಕ್ಸಿಸ್ಟೆನ್ಸ್ ಆಫ್ ಗುರು ರಿಯಲೈಸ್ ಆದದ್ದು. ಪ್ರತಿ ಜೀವನದಲ್ಲಿ, ಇದು ಕೇವಲ ಕೃಷ್ಣಾರ್ಜುನರ ಉದಾಹರಣೆಯಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಎಕ್ಸಿಸ್ಟೆನ್ಸಿನ ರಿಯಲೈಸೇಷನ್ ಒಬ್ಬ ಅಂತೆವಾಸಿಗೆ ಆಗುವುದು ಅವರು ಸತ್ತ ನಂತರ, ದೇಹತ್ಯಾಗ ಮಾಡಿದ ನಂತರ. ಅಲ್ಲಿವರೆಗೆ ಆಗೋದಿಲ್ಲ. ನಮಗೆಲ್ಲ ಬಹಳ ಸಲಿಗೆ ಇರ್ತದೆ ನಮ್ಮ ಗುರು ನಮ್ಮ ಜೊತೆಗಿರುವಾಗ. ನಮ್ಮ ಫ್ರೆಂಡ್ ಥರನೋ, ನಮ್ಮ ಅಪ್ಪನ ಥರನೋ, ನಮ್ಮ ಅಣ್ಣನ ಥರನೋ, ನಮ್ಮ ಗೆಳೆಯನೋ, ನಮ್ಮ ಮಿತ್ರನೋ, ಎಲ್ಲ ಅವನು ಸರ್ವಸ್ವ, ಅಪ್ಪ, ಅಣ್ಣ, ತಮ್ಮ, ತಂಗಿ, ಗೆಳೆಯ, ಸಂಗಾತಿ, ಜೀವನ ಸಂಗಾತಿ ಎಲ್ಲ ಅನ್ನಿಸ್ಕೊಂಡು ಬಹಳ ಸಲಿಗೆ. ಆದರೆ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತ ನಾನು ಕರೆದಿದ್ದೀನಪ್ಪ, ನನ್ನನ್ನು ಕ್ಷಮಿಸು ಅಂತ ವಿಶ್ವರೂಪ ನೋಡಿ ಹೇಳಿದ್ನಲ್ಲ, ಅವನಿಗೆ ವಿಶ್ವರೂಪ ಹೋದ್ಮೇಲೆ ಪುನಃ ಮರ್ತು ಹೋಯ್ತು. ಯಾವತ್ತು ಅವನು ದೇಹತ್ಯಾಗ ಮಾಡಿದ, ಇಲ್ಲಿಯ ಶಿಷ್ಯನ ಒಳಗೆ ಗುರುವು ತಾನು ಬಂದು ಆಗಲೇ ಪ್ರವೇಶ ಮಾಡಿರ್ತಾನೆ. ಇದು ಎಲ್ಲ ಗುರು ಶಿಷ್ಯರ ಸಂಬಂಧದಲ್ಲ, ಯಾವ ಶಿಷ್ಯನನ್ನು ಗುರು ಆಯ್ಕೆ ಮಾಡಿರ್ತಾನಲ್ಲ ಆ ಶಿಷ್ಯನಿಗೆ ಸಂಬಂಧಪಟ್ಟು ಕೃಷ್ಣ ಆಯ್ಕೆ ಮಾಡಿದ್ದ ಅರ್ಜುನನನ್ನು ಅವನ ಒಳಗೆ ಪ್ರವೇಶ ಮಾಡಿ ಆಗಿತ್ತು. ಈ ಪ್ರವೇಶಿಸಿದ್ದೇ ವಿಶ್ವರೂಪ ದರ್ಶನ. ಅದು ನನಗೆ ಬೇಡ ಅಂತ ಮರಳಿಸುವಾಗಲೂ ಕೃಷ್ಣ ತನ್ನನ್ನು ಪ್ರವೇಶಿಸಿ ಅಲ್ಲಿ ಬೀಜಕ್ಷೇಪ ಮಾಡಿ ಆಗಿತ್ತು. ಅದರ ಪ್ರಕಟಿತ ರೂಪ ಆದದ್ದು ಯಾವತ್ತು ಕೃಷ್ಣ ನಿರ್ಯಾಣ ಆಯಿತು ಆವತ್ತು. ಇದು ಪ್ರತಿ ಗುರುವು ಕೂಡ ತಾನು ಇರುವವರೆಗೆ ತನ್ನನ್ನು ಅಂಶವಾಗಿ ನಮ್ಮೊಳಗೆ ಇಡುತ್ತಾನೆ. ಆಂಶಿಕವಾಗಿ ಇಡುವ ಸಮಗ್ರತ್ವದ ಅರಿವು ಬರುವುದು ಅವರು ಇಲ್ಲವಾದಾಗ. ನನಗೆ ನನ್ನ ಗುರುಗಳು ಪದೇ ಪದೇ ಹೇಳ್ತಿದ್ರು, ಮಗಳೇ, ನನ್ನ ಒಳಗಿರುವ ಸಕಲವನ್ನು ನಾನು ನಿನ್ನ ಎದೆಯ ಒಳಗೆ ಇಟ್ಟು ಹೋಗಲಿಕ್ಕೆ ಬಂದಿದ್ದೇನೆ, ನನ್ನನ್ನು ಅನುಮಾನಿಸಬೇಡ. ಅಂದ್ರೆ ಇಟ್ಟು ಹೋಗಿದ್ದಾನ ಇಲ್ಲೋ ಅನುಮಾನ ಬಂದ್ರೆ ಸಂಶಯಾತ್ಮ ವಿನಶ್ಯತಿ. ಅದಕ್ಕಾಗಿ ಹೇಳ್ತಿದ್ರು ಅವರು, ಮಗಳೇ, ನಾನು ಇಟ್ಟದ್ದು ಹೌದೋ ಅಲ್ಲವೋ ಅನ್ನುವ ಪರೀಕ್ಷೆಗೆ ತೊಡಗಬೇಡ, ಅದು ನಿನ್ನ ಮುಕ್ತಾಯವಾದೀತು. ಮಗಳೇ, ಸ್ವೀಕಾರ ಮಾಡುವ ಹೊತ್ತಿಗೆ ನಾನಿಟ್ಟ ಶಕ್ತಿಗಳನ್ನು ಸ್ವೀಕರಿಸುವ ಪಾತ್ರತೆಯಲ್ಲಿ ಯಾವ ದೋಷ ಮಾಡಬೇಡ. ನನ್ನ ಬದುಕಿನ ಟೇಲ್ ಎಂಡಿನಲ್ಲಿ ಬಂದವಳು ನೀನು, ನನ್ನನ್ನು ನಿರಾಶೆಗೊಳಿಸಬೇಡ. ಈ ಮಾತುಗಳನ್ನ ಒಬ್ಬ ಗುರು ಹೇಳ್ತಾನೆ ಅಂದ್ರೆ ಯಾವ ಮಟ್ಟದ ನಿರೀಕ್ಷೆ, ಯಾವ ಮಟ್ಟದ ಪ್ರಿಪರೇಷನ್, ಯಾವ ಮಟ್ಟಕ್ಕೆ ತನ್ನನ್ನು ಅದರ ಒಳಗೆ ಇಡುವ ಒಂದು ಮಹಾ ದಿವ್ಯ ಕಾರ್ಯ. ಅಷ್ಟು ಮಾಡುವಾಗ ಕೃಷ್ಣನಿಗೆ ಗೊತ್ತು ನಾನು ಇವನಲ್ಲಿ ನನ್ನನ್ನು ಇಟ್ಟಿದ್ದೇನೆ, ನನ್ನ ಗುರುಗಳಿಗೆ ಗೊತ್ತು ನಾನು ಇವಳೊಳಗೆ ಇದ್ದೇನೆ. ಆದರೆ ನಮಗೆ ಗೊತ್ತಾಗುವುದು ಯಾವಾಗ? ನಮಗೆ ಅವರದ್ದು ಮಾತು ಮಾತ್ರ, ಅದು ಅರಿವಿನ ಭಾಗವಾಗುವುದಿಲ್ಲ. ನಾನು ನಿಜಕ್ಕೂ ಹೇಳ್ತಿದ್ದೆ ಹಾಗೆಲ್ಲ ನನ್ನ ಗುರುಗಳಿಗೆ, ನಾನು ಗುರುಗಳು ಅಂತ ಹೇಳ್ತಿರ್ಲಿಲ್ಲ, ಅಪ್ಪಯ್ಯ ನೀವು ಏನು ಹೇಳ್ತೀರಿ ನನಗೆ ಏನು ಅರ್ಥ ಆಗುವುದಿಲ್ಲ, ಆದರೆ ನನಗೆ ಇಷ್ಟು ಗೊತ್ತು, ನನಗೆ ನೀವು ಬೇಕು, ಇದಿಷ್ಟೇ ಹೇಳ್ತಿದ್ದೆ ನಾನು. ನನಗೆ ಉಳಿದೋದು ಗೊತ್ತಿಲ್ಲಪ್ಪಪ್ಪ, ನನಗೆ ನೀವು ಬೇಕು, ನೀವು ಏನು ಹೇಳ್ತೀರೋ ಅದು ನಿಮಗೇ ಗೊತ್ತು,
ನನಗೆ ನೀವು ಏನು ಇಡ್ತೀರಿ, ಆ ಇಡುವಾಗ ಏನಾಗ್ತದೆ ಏನು ನಂಗೆ ಗೊತ್ತಿಲ್ಲ ಪಾಪ, ನಾನು ಖುಷಿಯಲ್ಲಿದ್ದೆ ನಿಮ್ಮೊಟ್ಟಿಗೆ, ಹೀಗೆ ಉತ್ತರ ಕೊಡ್ತಿದ್ದೆ. ಕೃಷ್ಣ ಆ ಥರ ತನ್ನನ್ನು ಇಟ್ಟ ಬಳಿಕ ಅರ್ಜುನನನ್ನು ಉದ್ಧರಿಸಿದ್ದನ್ನು ಅರಿವು ಮಾಡಿಸಿಕೊಳ್ಳುವುದು ಆ ಕೃಷ್ಣ ನಿರ್ಯಾಣದ ನಂತರ ಅಂತ ನಾನು ಹೇಳಿದೆ ಅಲ್ಲ, ಅದೇ ಸ್ಥಿತಿ ಗುರು ಶಿಷ್ಯರ ಮಧ್ಯೆ ಬರ್ತದೆ. ಅದಕ್ಕೆ ಒಂದು ಆಧುನಿಕ ಜಗತ್ತಿನ ಪರಮ ಉದಾಹರಣೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು. ಯಥಾರ್ಥ ನೋಡಿ, ರಾಮಕೃಷ್ಣ ಪರಮಹಂಸರು ಹಾಗೆ, ವಿವೇಕಾನಂದರಿಗೆ ಗೊತ್ತಿಲ್ಲ ಅವರು ಕಣ್ಣಿಟ್ಟಿದ್ದಾರೆ ಅಂತ. ಅವರು SSLC ಹುಡುಗ ಇರುವಾಗಲೇ ಈ ಹುಡುಗ ನನ್ನ ಹತ್ರ ಬರ್ತಾನೆ ಅಂದುಕೊಂಡಿದ್ದಾರೆ ಅನ್ನುವುದು ವಿವೇಕಾನಂದರ ಪೂರ್ವದ ನರೇಂದ್ರನಿಗೆ ಗೊತ್ತಿಲ್ಲ. ಆದರೆ ರಾಮಕೃಷ್ಣರು ಟಾರ್ಗೆಟ್ ಮಾಡಿಟ್ಕೊಂಡಿದ್ರು, ಈ ಹುಡುಗ ನನ್ನ ಹತ್ರ ಬರಲಿಕ್ಕಿದೆ, ಇದನ್ನು ನಾನು ಎತ್ತಿಕೊಳ್ಳಲಿಕ್ಕಿದೆ, ಇದನ್ನು ನಾನು ಉದ್ಧರಿಸಲಿಕ್ಕಿದೆ, ಇದಕ್ಕೆ ನಾನು ನನ್ನೊಳಗಿದ್ದದ್ದನ್ನು ಇಟ್ಟು ಬೆಳೆಸಲಿಕ್ಕಿದೆ, ಇದು ಒಂದು ದಿನ ಜಗತ್ತಿಗೆ ಹೆಸರು ಮಾಡುತ್ತದೆ ಅಂತ ಘೋಷಿಸಿಬಿಟ್ರು ಬಂದ ಕೂಡಲೇನೆ. ಟಾರ್ಗೆಟ್ ಮಾಡುವ ಋಷಿತ್ವ ಇದೆಯಲ್ಲ ಕೆಲವರಿಗೆ ಮಾತ್ರ. ಹಾಗೆ ಟಾರ್ಗೆಟ್ ಮಾಡಿ ಆಯ್ಕೆ ಮಾಡಿಕೊಂಡವರು, ಅದು ಅವರ ಜವಾಬ್ದಾರಿ. ಆ ಹುಡುಗ ಏನಿದ್ದನೋ ಅದು ಅಲ್ಲವಾಗಿ ಅವನು ಜಗತ್ತು ನಿರ್ಮಿಸಬಹುದಾದ ಯಾವ ಸಾಧ್ಯತೆ ಇದೆಯೋ ಅದನ್ನು ದಾಟಿ ಊಹಿಸಲಿಕ್ಕೆ ಸಾಧ್ಯವಿಲ್ಲದ ಹೈಟನ್ನು ತಲುಪಿಸುವಂತೆ ಮಾಡುವುದು, ಅದು ಅವರು ಕೊಡುವ ದೊಡ್ಡ ಅನುಗ್ರಹ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಅಂಥದ್ದೊಂದು ಅನುಗ್ರಹ ಮಾಡಿದರು. ಯಾವ ಮಟ್ಟಕ್ಕೆ ಅಂದರೆ ನಿಮಗೆ ಗೊತ್ತು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಇವನಿಗೆ ಅನುಮಾನ, ಇದೆಂತ ಹುಚ್ಚನ ಹಾಗೆ ಮಾಡ್ತಾನೆ, ಇವರೆಂಥದ್ದು ನನ್ನನ್ನು ಈ ಪರಿ ಒಂಥರ ನನ್ನನ್ನು ಹುಡುಕಿಕೊಂಡು ಓಡಿ ಬರೋದು, ನಾನಂದ್ರೆ ಯಾಕೆ ಈ ಥರ ಸಾಯ್ತಾರೆ. ನರೇಂದ್ರರಿಗೆ ಅನುಮಾನ ಬರ್ತಿತ್ತು, ಇವ್ರಿಗೆ ಏನಿದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಗುರು ಶಿಷ್ಯ ಪರಂಪರೆ ಎಂಥ ಅಪೂರ್ವ ಸಂಬಂಧ ಅನ್ನುವುದು ಅದರ ಆಂತರ್ಯ ತಿಳಿದವರಿಗಷ್ಟೇ ಅರ್ಥ. ವಿದೇಶೀಯ ವೆಂಡಿ ಅನ್ನುವಂತಹ ಎಡಪಂಥೀಯ ಮನಸ್ಸುಗಳಿಗೆ ಅದು ಗೇ ಸಂಬಂಧದ ಹಾಗೆ, ಗಂಡು ಗಂಡಿನ ಸಲಿಂಗ ಭಾವದ ಹಾಗೆ ಎಲ್ಲ ಕಾಣ್ತದೆ. ಏನು ಮಾಡೋದು? ಆ್ಯಕ್ಚುಲಿ ನಾನು ಪ್ರಸ್ತುತ ಕಾಂಟೆಕ್ಸ್ಟ್ಗೆ ಬಹಳ ಹತ್ರ ಅಂತ ಹೇಳೋದು, ಸಲಿಂಗ ಭಾವವೂ ಕೂಡ ಭಗವಂತನಿಗೆ ಅತ್ಯಂತ ಸಮೀಪ ಆಗಲಿಕ್ಕೆ ಇರುವ ಟೇಸ್ಟ್ ಒಳಗಿದೆ ಅಂತ ಅರ್ಥ. ಹಾಳು ಮಾಡ್ಕೊತಿದ್ದೇವೆ ಸಲಿಂಗಿಗಳಾಗಿ. ಅವರಿಗೆ ವಿರುದ್ಧ ಲಿಂಗದಲ್ಲಿ ಖುಷಿ ಇಲ್ಲ. ಯಾಕೆ ಗೊತ್ತಾ? ಒಳಗಿರುವವನು ಗಂಡು, ಒಳಗಿರುವವನು ಹೆಣ್ಣಲ್ಲ. ಎಲ್ಲ ದೇವಚನ ಮಲ್ಲಿಕಾರ್ಜುನನ್ಗೆ ಜಗವೆಲ್ಲ ಹೆಣ್ಣು ನೋಡ. ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಇರುವುದೆಲ್ಲ ಹೆಣ್ಣು, ಪ್ರಕೃತಿ ತತ್ವ. ಜೀವ ಒಬ್ಬನೇ ಪುರುಷ, ಪರಮ ಪುರುಷ ಅವನೊಬ್ಬನೇ. ಆ ಪುರುಷನ ಒಲವು ಮೂಡಿದವನಿಗೆ ಹೆಣ್ಣು ಬೇಕು ಅಂತ ಅನ್ಸೋದಿಲ್ಲ. ಆ ಪುರುಷನ ಒಲವಿನ ಕಡೆಗೆ ತಿರುಗಬೇಕಾದ್ರೆ ಸ್ವಲ್ಪ ಇದು ಏನು ನನ್ನಲ್ಲಿ ಆಗ್ತಿರೋದು ಅಂತ ಭಾವನೆಯ ವ್ಯತ್ಯಾಸವನ್ನು ಅನುಸಂಧಾನ ಮಾಡಿ, ನನಗ್ಯಾಕೆ ಹೆಣ್ಣು ಮಕ್ಕಳ ಜೊತೆ ಪ್ರೀತಿ ಆಗಲ್ಲ, ನನಗ್ಯಾಕೆ ಗಂಡಿನಲ್ಲಿ ಪ್ರೀತಿ ಆಗ್ತದೆ ಅಂತ ಸ್ವಲ್ಪ ಅವನ ಆತ್ಮವಿಮರ್ಶೆ ಆತ್ಮಾವಲೋಕನದ ತಪಸ್ಸಿಗೆ ಹೋದರೆ ಅವನಿಗೆ ಗೊತ್ತಾಗ್ತದೆ, ನನ್ನೊಳಗೆ ಒಬ್ಬ ಗಂಡು ಇದ್ದಾನೆ, ಹಾಗಾಗಿ ನನಗೆ ಹೆಣ್ಣಿನ ಭಾವ. ಅದಕ್ಕೆ ಪುರಂದರದಾಸರು ಹೆಣ್ಣಾಗುವುದು, ದೇವಕಿ ಆಗುವುದು, ಯಶೋದೆ ಆಗುವುದು, ಗೋಪಿಕೆಯರಾಗುವುದು, ಎಲ್ಲ ವಚನಕಾರರು ಶರಣರು ಸತಿಗಳಾಗುವುದು, ಲಿಂಗಪತಿ ಆಗುವುದು. ಈ ಭಾವ ಬಂದು ಬಿಟ್ಟರೆ ಅವರು ದೇವರಿಗೆ ಅತ್ಯಂತ ಸಮೀಪದವರು. ದುರದೃಷ್ಟವಶಾತ್ ಅವರು ಸಲಿಂಗ ಕಾಮ ಅಂತಲೇ ದೊಡ್ಡ ವಿಷಯ ಅಂತ ಭಾವಿಸಿ ಅದನ್ನು ಏನೇನೋ ಮಾಡ್ತಾರೆ. ಒಂದು ಸಂದರ್ಭ ಬರುತ್ತೆ ಪದ್ಮಪುರಾಣದಲ್ಲಿ, ಅರ್ಜುನ ಕೇಳ್ತಾನೆ, ಇಷ್ಟೆಲ್ಲ ನಿನ್ನ ಜೊತೆಗಿದ್ದೇನೆ, ಹಗಲು ರಾತ್ರಿ ನಿರಂತರ, ನೀನಲ್ಲದ ಇನ್ನೊಂದು ಗೊತ್ತಿಲ್ಲ ನನಗೆ, ಆದರೂ ನನಗೆ ಈ ಪರಿ ನಿನ್ನ ಜೊತೆಗಿದ್ದರೂ ಕೂಡ ಗೋಪಿಕೆಯರೆಲ್ಲ ಎಷ್ಟು ಪರಿಪೂರ್ಣ ಪ್ರೇಮಾನುಭವ ಪಡೆದಿದ್ದಾರಲ್ಲ, ಆ ಅನುಭವವೇ ನನಗಾಗಿಲ್ಲ, ನನಗನ್ಸೇ ಇಲ್ಲ ನಿನ್ನ ಜೊತೆಗೆ ಕಂಪ್ಲೀಟ್ ಆಗಿ ನಿನ್ನನ್ನು ನಾನು ಅನುಭವಿಸಿದ್ದೇನೆ ಅಂತ. ಕೃಷ್ಣನ ಉತ್ತರ, ನೀನು ಹೆಣ್ಣಾಗಲಿಲ್ಲ, ಅದಕ್ಕೆ ಒಂದು ಬಾರಿ ಹೆಣ್ಣಾಗು. ಪ್ರತಿ ದಾಸರು ಹೆಣ್ಣಾಗಿಯೇ ಕೃಷ್ಣತ್ವವನ್ನು ಅನುಭವಿಸಿದ್ದು ಅಂತ ಹೇಳಿದ್ದು ಆ ಅರ್ಥದಲ್ಲಿ. ಮುಂದೆ ಅದನ್ನು ಹೇಳಬಾರದ ಭಾಗ ಅಂತ ಪದ್ಮಪುರಾಣ ಹೇಳುತ್ತೆ. ಅರ್ಜುನನಿಗೆ ಅಂಥದ್ದೊಂದು ಅನುಭವ ಆಯಿತು ಅಂತಲೂ ಇದೆ. ಆ ಶ್ರದ್ಧೆ, ಆ ಭಕ್ತಿ, ಆ ನಿಷ್ಠೆ ಇದ್ದವರು ಓದಬಹುದು ಅಂತ ವೇದವ್ಯಾಸರು ಸೂಚಿಸ್ತಾರೆ. ಅದರಿಂದ ನಾನು ಅದನ್ನು ಪ್ರಕಟಿಸುವುದಿಲ್ಲ. ಈ ಥರದ ಭಾವದಿಂದ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಪರಸ್ಪರ ಅನ್ಯೋನ್ಯತೆಯ ಆ ಭಾವ, ದೇಹ ಮೀರಿದ ಒಂದು ಜೀವಭಾವದ ಮಿಲನ, ಪುರುಷನನ್ನು ಸ್ತ್ರೀ ಅಂತ, ಪರಮ ಪುರುಷನನ್ನು ಭಗವಂತನನ್ನು ಭಕ್ತಿ ಮಿಲನ ಆಗುವ ಆ ಸ್ಥಿತಿ ಇದೆಯಲ್ಲ, ಆ ಪರಾಕಾಷ್ಠೆಯಲ್ಲಿ
ಅದು ಯಾವ ಸ್ಥಿತಿಯನ್ನು ಮುಟ್ಟಿತ್ತು ಅಂತಂದ್ರೆ, ಬರ್ತಾ ಇವನೇನು ನನ್ನನ್ನು ಬಿಟ್ಟರೆ ಇಷ್ಟು ಜೀವ ಬಿಡ್ತಾನೆ, ಇವನಿಗೆ ಯಾಕೆ ನಾನಂದ್ರೆ ಇಷ್ಟು ಹಸಿ, ಇವನಿಗೆ ಯಾಕೆ ನನ್ನ ಹತ್ರನೇ ಬಂದು ಕೂತ್ಕೋಬೇಕು, ಇವನು ಯಾಕೆ ನನ್ನನ್ನು ಇಷ್ಟು ಮುದ್ದು ಮಾಡ್ತಾನೆ ಅಂತೆಲ್ಲ ಅನಿಸಿತ್ತಲ್ಲ. ಅವರಿಗೆ ನಿಜವಾಗಿ ಅರ್ಥವಾದದ್ದು ಒಂದು ಸಂದರ್ಭದಲ್ಲಿ ಎದೆಗೆ ಕಾಲಿಟ್ಟಾಗ ಏನೋ ಒಂದು ಜುಮ್ಮಾಯಿತು. ನಿಮಗೆ ಗೊತ್ತು, ಜಗತ್ತು ಇಡೀ ಅದ್ವೈತ ಅಂತ ಗೊತ್ತಾಯಿತು ಅವರಿಗೆ. ಅದಾದ್ಮೇಲೆ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿಕ್ಕೆ ಜ್ಞಾನ ವೈರಾಗ್ಯ ಭಕ್ತಿ ಕೊಡು ಅಂತ ಹೇಳಿಕೊಳ್ಳುವ ಪ್ರಸಂಗದಲ್ಲಿಯೂ ಗೊತ್ತಾಗುತ್ತೆ. ಆದರೆ ಅವೆಲ್ಲ ಒಂದು ಥರದ ಬೌದ್ಧಿಕ ಅರಿವಿನ ಮಟ್ಟ. ಅಂತರ್ಗತವಾಗಿ ಪರಮಹಂಸರು ತಿಳಿದದ್ದು ಪರಮಹಂಸರದ ನಿರ್ಗಮನದ ನಂತರ. ಅದಕ್ಕೇನೆ ವಿವೇಕಾನಂದರಿಗೆ ವಿವೇಕಾನಂದರಾಗಿ ರೂಪುಗೊಳ್ಳಲಿಕ್ಕೆ 9 ವರ್ಷ ರಾಮಕೃಷ್ಣ ಪರಮಹಂಸರು ಹೋದ ಮೇಲೆ. ಯಾವ ಗುರುವು, ನಾನು ಕೊನೆಯಲ್ಲಿ ಹೇಳಬೇಕಾದ ಮಾತು, ಯಾವ ಗುರುವು ನಮ್ಮನ್ನ ಸಿದ್ಧಪಡಿಸಿ ಹೋಗುವುದಿಲ್ಲ. ಎಲ್ಲ ಗುರುವು ನಮ್ಮನ್ನು ಸಿದ್ಧವಾಗಲಿಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಧಾರೆ ಎರೆದು ಹೋಗ್ತಾರೆ. ಹೋಗುವವರೆಗೂ ಅವರು ನಮ್ಮ ಒಳಗೆ ಧಾರೆ ಎರೆದಿದ್ದಾರೆ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಹೋಗುವಾಗ ಅವರು ಹೇಗೆ ಅಂದರೆ, ಅವರು ಒಬ್ಬ ಇಗ್ನಿಷನ್ ಮಾತ್ರ. ಈ ವೆಹಿಕಲ್ಲಿನ ಇಗ್ನೈಟ್ ಮಾಡಿ ಹೋಗಿರ್ತಾರೆ, ಸ್ಪಾರ್ಕ್ ಕ್ರಿಯೇಟ್ ಮಾಡಿ ಹೋಗಿರ್ತಾರೆ. ಈ ಸ್ಪಾರ್ಕ್, ಈ ಒಳಗಿನ ಸ್ಪಾರ್ಕ್ ಅನ್ನ ನಾವು ಬೆಳೆಸಿ ದೇವರಿಗೆ ಬೆಳಗುವ ದೀಪವಾಗಿಸಿಕೊಳ್ಳುವುದು ನಮ್ಮ ಪರಿಶ್ರಮಕ್ಕೆ ಸಂಬಂಧಪಟ್ಟದ್ದು. ಅವರು ಹೋದ ಮೇಲೆ ಒಂದು ವೇಳೆ ಅದು ಆ ಸ್ಪಾರ್ಕ್ ಏನು ಅಂತ ಅರ್ಥವಾಗದೆ ಅನುಮಾನಕ್ಕೆ ಬಿದ್ದರೆ ಗುರುವು ನಮ್ಮನ್ನು ಸರ್ವನಾಶ ಮಾಡುವ ಅಗ್ನಿ ಆಗಬಹುದು, ನಾವು ಸುಟ್ಟು ಇಲ್ಲವಾಗ್ತೇವೆ. ಸಪೋಸ್ ಅವನು ಕೊಟ್ಟ ಈ ಒಂದು ಸ್ಪಾರ್ಕ್ ಅರ್ಥವಾಗಿ ನಿರಂತರ ಪರಿಶ್ರಮ ಮತ್ತು ಭಕ್ತಿಯಿಂದ ನನಗೆ ನೀನು ಏನೋ ಕೊಟ್ಟಿದ್ದಿ ಗೊತ್ತಾಗುತ್ತಿದೆ, ಆದರೆ ನನಗೆ ಬೆಳೆಯುವುದು ಹೇಗೆ ಗೊತ್ತಿಲ್ಲ ಅನ್ನುವ ಒದ್ದಾಟದಲ್ಲಿ ಬಿದ್ದು ನಿರಂತರ ಅವನ ಜೊತೆಗೆ ಇದ್ದಾಗ ಏನು ಸಮರ್ಪಣೆ ಇತ್ತು, ಆ ಸಮರ್ಪಣೆ ಮತ್ತು ಅದೇ ಭಕ್ತಿಯನ್ನ ಕಂಟಿನ್ಯೂ ಮಾಡಿ ನಂಬಿಕೆಯಲ್ಲಿ ಒಂದೆನಿತೂ ದೋಷ ಮಾಡದೆ ನಡೆದರೆ ಈ ಸಣ್ಣ ಬೆಳಕು ಕೇವಲ ದೇವರ ದೀಪ ಮಾತ್ರವಾಗದೆ ಜಗತ್ತನ್ನು ಬೆಳಗಿಸಬಲ್ಲ, ಮಾರ್ಗದರ್ಶನ ಮಾಡಬಲ್ಲ ಒಂದು ಹೊಸ ಪ್ರಭೆಯಾಗಿ ಮಿಂಚಬಹುದು. 3 ಸಾಧ್ಯತೆ ಇದೆ ಗುರುವಿನ ಅನುಗ್ರಹದ ನಂತರ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೇಳಿದ್ದಾರೆ. ಗುರು ಬೇಕೇ ಬೇಕು, ಅದರಿಂದ ಗುರುವಿಲ್ಲದೆ ಆಗುವುದಿಲ್ಲ ಅನ್ನುವವರಿಗೆಲ್ಲ ಗುರುವಿಲ್ಲದೆ ದೊಡ್ಡವರಾದವರು ಬೇಕಾದಷ್ಟು ಜನ ಇದ್ದಾರೆ. ರಮಣ ಮಹರ್ಷಿಗಳು ನಾಳೆ ಅವರೇ ಒಂದು ದೊಡ್ಡ ಉದಾಹರಣೆ. ಹಾಗೆಯೇ ಕನಕದಾಸರಿಗೆ ಗುರುಗಳಿಲ್ಲ, ತನ್ನಷ್ಟಕ್ಕೆ ಪರಿವರ್ತನೆ. ಅಭಿನವ ಗುಪ್ತ ತಂತ್ರಪಥವನ್ನು ಸ್ಥಾಪಿಸಿದ 9ನೇ ಶತಮಾನದ ಕೊನೆಯ ಒಬ್ಬ ಮಹಾ ಸಾಧಕ ಅವನೊಂದು ಮಾತು ಹೇಳ್ತಾನೆ, ಗುರು ಅನ್ನುವುದು 2 ರೀತಿ, ಪ್ರತ್ಯಕ್ಷ ಮತ್ತು ಪರೋಕ್ಷ. ಪ್ರತ್ಯಕ್ಷ ಗುರುವಾಗಿ ಅನುಗ್ರಹ ರೂಪದಲ್ಲಿ ಭಗವಂತನೇ ಒಬ್ಬ ಗುರುವನ್ನು ಕಳಿಸಬಹುದು, ಒಂದು ಸಾಧ್ಯತೆ. ಪರೋಕ್ಷದಲ್ಲಿ ನಮಗೆ ಗೊತ್ತೇ ಇಲ್ಲದೆ, ಹೇಗೆ ಬಂದ ಗೊತ್ತಿಲ್ಲದೆ ನಮ್ಮಲ್ಲಿ ಪರಿವರ್ತನೆ ಉಂಟಾಗಬಹುದು, 2ನೆಯ ಸಾಧ್ಯತೆ. 2 ಗುರುಗಳಿದ್ದಾರೆ. ಅದಕ್ಕೆ ಪ್ರಕೃತಿ ನಮಗೆ ಹೇಗೆ ಗುರು ಅಂತ ಅವಧೂತ ಗೀತೆ ಹೇಳ್ತದೆ. ಅವರೆಲ್ಲರೂ ಗುರುಗಳಾಗಿ ನನ್ನನ್ನು ಬೆಳೆಸಿದ್ದಾರೆ ಅಂತ ಅವಧೂತ ಹೇಳಿದ. ಅವಧೂತರಿಗೆ ಗುರುಗಳು ಯಾರು ಅಂತ ಕೇಳಿದ್ರೆ ಅವನು ಕೊಟ್ಟ ಉತ್ತರ ಪಂಚಭೂತಗಳು, ಹಾವು, ಜಿಂಕೆ, ಆನೆ, ಕುರುರವ ಪಕ್ಷಿ ಅಥವಾ ಇನ್ಯಾವುದೋ ಒಂದು ಸೂಳೆ ಅಂತ ಕರೆಯುವ ವೇಶ್ಯೆ, ಒಬ್ಬ ಹೆಣ್ಣು ಗಂಡನ್ನು ನೋಡ್ಲಿಕ್ಕೆ ಹೊರಟ ಹೆಣ್ಣು, ಈ ತರ ಅವಳು 24 ಉದಾಹರಣೆ ಕೊಡ್ತಾರೆ. ಈ ದೃಷ್ಟಿಯಲ್ಲಿ ಪ್ರಕೃತಿಯೂ ಗುರುವಾಗಬಹುದು ಅನ್ನುವುದು ಒಂದು ತತ್ವ. ಒಟ್ಟು ಪರೋಕ್ಷ ಗುರುಗಳಿದ್ದಾರೆ ನಮ್ಮನ್ನು ನಡೆಸಲಿಕ್ಕೆ ಅನ್ನುವುದು ಒಂದು ಮಾತು. ಹಾಗಾದ್ರೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಸುಳ್ಳ. ಯಾರನ್ನು ಕಂಡಿದ್ದೇವ, ಅದು ಒಂದು ವೇಳೆ ಪ್ರಕೃತಿಯನ್ನು ಕಂಡಾಗ ಅನ್ನಿಸಿದ್ರೆ ಅದನ್ನು ಗುರು ಅಂತ ನಂಬುವ ನಂಬಿಕೆ ಇದ್ರೆ ಸಾಕು. ಅದಕ್ಕೆ ಶ್ರೀ ಅರವಿಂದರು ಹೇಳಿದರು, ಆತ್ಮನೇ ಗುರು, ನಿನ್ನೊಳಗಿನ ಆತ್ಮ ನಿನ್ನ ಗುರು, ಹೊರಗೆ ಅವನನ್ನು ಹುಡುಕಬೇಡ. ಅವನು ನಿರಂತರವಾಗಿ ನಿನ್ನನ್ನು ಮಾರ್ಗದರ್ಶನ ಮಾಡಲು ಹಸಿದು ಕುಳಿತಿದ್ದಾನೆ. ಅವನನ್ನು ಕಣ್ಣು ಮುಚ್ಚಿ ಪ್ರಾರ್ಥಿಸಿಕೋ, ಅವನು ಹೇಳಿದ ಕಡೆಗೆ ನಡೆ, ಅವನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಅಂತರಂಗದಲ್ಲಿರುವ ಅಂತರಾತ್ಮನಷ್ಟು ದೊಡ್ಡ ಗುರುವಿಲ್ಲ ಅಂತ ಶ್ರೀ ಅರವಿಂದರ ಮಾತು. ಮೇಕ್ ಗಾಡ್ ಯುವರ್ ಗುರು, ಲೆಟ್ ಹಿಮ್ ಟೆಲ್ ನೌ ವಾಟ್ ಟು ಡೂ, ಲಿಸನ್, he is calling you. Take time to listen, have courage to obey, the inner voice is calling you.
There are voices all around us, my enemies and my friends. Do this, don't do that. Chorus never ends. But I shall always listen to the quiet inner voice. It is still and definite, and I have made my choice. Make God your Guru. ಕಾನ್ವೆಂಟಿನ ಹಾಡು. ಅಧ್ಯಾತ್ಮ ಎಲ್ಲಿ ಇಲ್ಲ ಹೇಳಿ? ನನ್ನ 8ನೇ ಕ್ಲಾಸಿನಲ್ಲಿ ನಾನು ಕಲಿತ ಕಾನ್ವೆಂಟಿನ ಹಾಡು. ಅಧ್ಯಾತ್ಮ ಇದಕ್ಕಿಂತ ಗಾಢವಾಗಿ ಇನ್ಯಾವುದು ಬೇಕು? ಅಂತರಾತ್ಮನೋ ಗುರು. ಹಾಗಾದ್ರೆ ಅಂತರಾತ್ಮ ಗುರು ಇದ್ರೆ ಹೊರಗೆ ಯಾಕೆ? ನಾನು ಅದನ್ನು ಹೇಳಿದ್ದು, ಸ್ಪಾರ್ಕ್ ಮಾಡಲಿಕ್ಕೆ ಕೆಲವರನ್ನು ಆಯ್ಕೆ ಮಾಡಿ ಬರ್ತಾನೆ. ಕೆಲವರಿಗೆ ಸ್ಪಾರ್ಕ್ ಆಗಿರುವುದಿಲ್ಲ, ಇದ್ದಾನೆ ಅಂತಲೇ ಗೊತ್ತಿಲ್ಲದೆ ಮೈ ಮರ್ತಿರ್ತಾರೆ. ಎಲ್ಲ ತಯಾರಿ ಇರ್ತದೆ, ಬಟ್ ಒಳಗಿರುವವನ ಬಗ್ಗೆ ಎಚ್ಚರ ಇರೋದಿಲ್ಲ. ಅಷ್ಟೇ ಮಾಡಿ ಹೋಗ್ಲಿಕ್ಕೆ ಗುರು ಬರ್ತಾನೆ. ಇನ್ನು ಕೆಲವರಿಗೆ ಸ್ಪಾರ್ಕ್ ಮಾಡುವ ಅವಶ್ಯಕತೆ ಇಲ್ಲ, ಅವರೇ ಪ್ರಬುದ್ಧರಾಗಿ ಬಲಿಷ್ಠರಾಗಿ ಬೆಳೆದಿರ್ತಾರೆ. ಅಂತರಾತ್ಮನೇ ಬೆಳೆಸುವಷ್ಟು ಅವರಲ್ಲಿ ಅಸಿದ್ಧತೆ ಆಗಿರ್ತದೆ. ಬೈ ಬರ್ತ್ ಪ್ರಹ್ಲಾದ, ನಾರದರ ಹೊಟ್ಟೆಯಲ್ಲಿ ಹೇಳಿದ್ರಿಂದ ರೆಡಿ. ಧ್ರುವ ಬೈ ಬರ್ತ್, ಯಾಕೆ? ಪೂರ್ವಕರ್ಮ ಅಂತ. ಈ ತರ ನಮ್ಮ ಒಳಗೆ ಒಂದು ಅಂತರಾತ್ಮನನ್ನು ಎಚ್ಚರಿಸುವುದಕ್ಕೆ ಒಂದು ಇಗ್ನೇಷನ್ ಆಗಿ ಗುರು ಬರ್ತಾನೆ. ಗುರುವೇ ಸಕಲವೂ ಹೌದು. ಆದರೆ ಗುರು ಹೇಳುವ ದೊಡ್ಡ ತತ್ವ ಏನು ಅಂದ್ರೆ, ಗುರು ಎನ್ನುವುದು ನಿನ್ನ ಹೆಗಲ ಮೇಲಿನ ಹೆಣ ಮಗಳೇ. ಅವನನ್ನು ಎಷ್ಟು ಬೇಗ ಇಳಿಸುತ್ತೀಯೋ ಅಷ್ಟು ಬೇಗ ನಿನ್ನ ನಡಿಗೆ. ಇದು ನನ್ನ ಗುರುವಿನ ಮಾತು. ಇಂಥ ಕಠೋರ ಸತ್ಯಗಳನ್ನ ಗುರು ನಮಗೆ ಅನುಗ್ರಹಿಸ್ತಾರೆ. ಆದ್ದರಿಂದಲೇ ಅವರು ರುದ್ರ. ಈ ಎಲ್ಲ ಅಂಶಗಳನ್ನು ನಾನು ಗುರುವಿನ ನನ್ನ ಸಾನ್ನಿಧ್ಯದ ನೆನಪುಗಳ ಆಧಾರದಲ್ಲಿ ಅವರು ನನಗೆ ಮಾಡಿದ ಅನುಗ್ರಹಗಳನ್ನೆಲ್ಲ ನನ್ನ ಶಿರದ ಮೇಲೆ ಪ್ರಸಾದ ಅಂತ ಹೊತ್ತು ಅವರ ಕೃಪೆಯಾಗಿ, ಅವರ ಕೃಪೆಯ ಭಾಗವಾಗಿ ಅವರು ಹೇಳಿದ ಮಾತುಗಳ ಕೆಲವು ಧಾರ್ಷ್ಟ್ಯದ ಕಠೋರ ನುಡಿಗಳನ್ನು ನನ್ನ ಮಾತುಗಳ ಹಾಗೆ ಹೇಳಿದ್ದರೂ ಕೂಡ ಅದೆಲ್ಲ ಅವರೇ ಮಾತು, ಅವರದ್ದೇ ಮಾತು ಅನ್ನುವ ಅರ್ಥದಲ್ಲಿ ಹೇಳುತ್ತಾ ನಾನು ಗುರುವಿನ ಕುರಿತ ನನ್ನ ಕೆಲವು ಟಿಪ್ಪಣಿಯಂತಹ ಬಾಲಭಾಷೆಯ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಎಲ್ಲವೂ ಇದರಲ್ಲಿ ಸ್ವೀಕಾರಾರ್ಹವೇ ಇರಲಿಕ್ಕಿಲ್ಲ. ನಿಮ್ಮ ಗುರುವಿನ ಅನುಭವವೇ ಬೇರೆ ಇರಬಹುದು. ನನ್ನ ಗುರುವಿನ ಅನುಭವವನ್ನು ನಾನು ಗಮನದಲ್ಲಿಟ್ಟುಕೊಂಡು ಹೀಗೊಮ್ಮೆ ಕಣ್ಣಾಡಿಸಿದ್ದೇನೆ. ಆದರೆ ರಾಮಕೃಷ್ಣ ಪರಮಹಂಸರ ಹಾಗೆ ವಿವೇಕಾನಂದರನ್ನು ಎತ್ತಿಕೊಂಡ ಆಧುನಿಕ ಜಗತ್ತಿನ ಉದಾಹರಣೆ ಇದೆಯಲ್ಲ, ಅದು ತುಂಬ ಅಪೂರ್ವ ಮತ್ತು ಅಪರೂಪ ಅನ್ನೋದನ್ನು ನೆನಪಿಸಿಕೊಳ್ತಾ, ನಾವೆಲ್ಲರೂ ಗುರುವಿಗಾಗಿ ಕಾಯಬೇಕೇ ಹೊರತು ನಾವು ಗುರುವನ್ನು ಆಯ್ಕೆ ಮಾಡಬಾರ್ದು ಅನ್ನೋದು ಕೂಡ ನಾವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿ. 3 ಸಾಧ್ಯತೆಗಳಿವೆ ಎನ್ನುವುದನ್ನು ಪರಂಪರೆ ಹೇಳ್ತದೆ. ಒಂದು ಮರ್ಕಟ ನ್ಯಾಯ, ಇನ್ನೊಂದು ಮಾರ್ಜಾಲ ನ್ಯಾಯ. ಈ ಮರ್ಕಟ ನ್ಯಾಯ ಮತ್ತು ಮಾರ್ಜಾಲ ನ್ಯಾಯದಲ್ಲಿ ಕೋತಿ ತನ್ನ ತಾಯಿಯನ್ನು ಮರಿಯೇ ಹಿಡ್ಕೊಳ್ಳೋದು. ತಾಯಿ ಬೇಕಾದ ಹಾಗೆ ಟೊಂಗೆ ಟೊಂಗೆ ಹಾರುತ್ತೆ. ರಿಸ್ಕ್ ಯಾರ ಮೇಲೆ ಅಂದರೆ ಮರಿ ಮೇಲೆ. ಮರಿ ಕೈ ಬಿಡ್ತಾ ಹೋಯ್ತು. ಮಾರ್ಜಾಲ ನ್ಯಾಯದಲ್ಲಿ ಹಾಗಲ್ಲ. ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಕಣ್ಣು ಕಾಣದೆ ಮುಚ್ಕೊಂಡು ಕೂಗ್ತಾ ಇರುತ್ತೆ. ಅಮ್ಮ ಅದು ಕೂಗಿದ್ಕೊಳ್ಳಿ, ಈ ಜಾಗ ಸೇಫ್ ಅಲ್ಲ ಅಂತ ಬರುತ್ತೆ, ಎತ್ತಿ ಇನ್ನೊಂದು ಕಡೆಗೆ ಇಡುತ್ತೆ. ಪೂರ್ತಿ ರಿಸ್ಕ್ ಯಾರ ಮೇಲೆ? ಅಮ್ಮನ ಮೇಲೆ. ಗುರುವನ್ನು ಆಯ್ಕೆ ಮಾಡುವಾಗ ಮಾರ್ಜಾಲ ನ್ಯಾಯ ಮಾಡಬೇಕು ಅಂತ ಬಲ್ಲವರ ಮಾತು. ನಾವು ಕಣ್ಮುಚ್ಚಿ ಕೂಗಬೇಕು. ಹಸಿವಾಗಿದೆ ಅಮ್ಮ, ಅಮ್ಮ ಇಲ್ಲೇನೋ ಡೇಂಜರ್ ಕಾಣ್ತದೆ ಅಮ್ಮ, ಕೂಗಬೇಕು. ನಾವು ಹೋಗಿ ಹಿಡ್ಕೊಳ್ತೇವೆ ಅಂದರೆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ. ಅನೇಕ ಗುರುಗಳ ಹತ್ರ ನಾವು ಹೋಗಿ ಹಿಡ್ಕೊಳ್ತಿರ್ತೇವೆ. ಗುರುಗಳು ಹೇಳ್ತಾರೆ, ಬಂದಿದ್ದಾನೆ ಹಿಡ್ಕೊಂಡಿದ್ದಾನೆ ಅವನಿಗೆ ಬಿಟ್ಟದ್ದು ಅಂತ. ಬಂದಿದ್ದಾನೆ ಹಿಡ್ಕೊಂಡಿದ್ದಾನೆ ಅವನಿಗೆ ಬಿಟ್ಟದ್ದು ಅನ್ನುವಾಗ ನಮ್ಮ ಜವಾಬ್ದಾರಿ ಹೆಚ್ಚು. ಇದು ನಾನು ಆಯ್ಕೆ ಮಾಡಿದ್ದು, ಇದನ್ನು ನಾನು ಕೆಳಗಿಳಿಯಲಿಕ್ಕೆ ಬಿಡೋದಿಲ್ಲ. ಮಗಳೇ, ನಾನು ಸತ್ತರೂ ನಿನ್ನನ್ನು ಬೀಳುವುದಕ್ಕೆ ನಾನು ಬಿಡುವುದಿಲ್ಲ ಅನ್ನೋದು ಕೊನೆಯ ಮಾತು ನನ್ನ ಗುರುಗಳದ್ದು. ಇದು ಯಾಕೆ? ಮಂಜುನಾಥರು ಹೇಳಿದರು, ಗುರುವನ್ನು ಅರಸಿ ಹೋದ, ನಾನಲ್ಲ, ಅದನ್ನು ನಾನು ನಾಡಿದ್ದು ಹೇಳ್ತೇನೆ. ಅವರು ಆಯ್ಕೆ ಮಾಡೋದುಂಟಲ್ಲ, ಅದು ಪುಣ್ಯ ಭಾಗ. ಅಂಥದ್ದು ಆಗಲಿ. ನಾವು ಹಸಿದ ಮಕ್ಕಳ ಹಾಗೆ ಕೂಗೋಣ. ಯಾಕೆಂದರೆ ತಾಯಿಗೆ ಗೊತ್ತು ಈ ಮಗು ಹಸಿದಿದೆ, ಇದರ ಹತ್ರ ಹೋಗಬೇಕು ಅಂತ. ನಮಗೆ ಅಮ್ಮ ಎಲ್ಲಿದ್ದಾಳೆ ಗೊತ್ತಿಲ್ಲ. ಅಮ್ಮ ಅಡಿಗೆ ಮನೆಯಲ್ಲಿದ್ದರೂ ಅಮ್ಮನಿಗೆ ಕೂಗು ಕೇಳ್ತದೆ, ಅಮ್ಮ ಬಚ್ಚಲ ಮನೆಯಲ್ಲಿದ್ದರೂ ಅಮ್ಮನಿಗೆ ಕೂಗು ಕೇಳ್ತದೆ. ಹೌದಾ ಅಲ್ವ? ನೋಡಿ ಎಷ್ಟು ದೂರ ಇರುತ್ತೆ ಅಮ್ಮನಿಗೂ ಮತ್ತು ಮಗುವಿಗೂ ವ್ಯತ್ಯಾಸ, ಅಜಗಜಾಂತರ. ನಮಗೆ ಕೇಳಲ್ಲ, ಅಮ್ಮನಿಗೆ ಕೇಳಿಬಿಟ್ಟಿರುತ್ತೆ ಮಗು ಕೂಗಿತ್ತಂತ. ಹಾಗೊಂದು ನಮ್ಮ ಕಾಲನ್ನು, ಕೂಗನ್ನು ಕಾಯ್ತಾ ಇರ್ತಾಳೆ ತಾಯಿ. ಆ ಥರ ಗುರು ಕೂಡ ಹಾಗೆ ಗುರು ಬರ್ತಾನೆ ಅನ್ನೋದು ನಮ್ಮ ಪರಂಪರೆ ಹೇಳಿದ ಸತ್ಯ. ಅಂಥದ್ದು ಸಂಭವಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.